Namaste. In the last class, discussed about the topic ray optics and optical instruments. ಅದರಲ್ಲಿ ನಾವೇನ್ ಮಾಡಿದ್ವಿ ಅಂತಂದ್ರೆ 1 mark question expected ಬರುತ್ತೆ ಅದನ್ನ ಸಾಲ್ವ್ ಮಾಡಿದಾಯ್ತು, 2 marks question ಸಾಲ್ವ್ ಮಾಡಿದಾಯ್ತು, 3 marks question ಸಾಲ್ವ್ ಮಾಡಿದಾಯ್ತು, ಮತ್ತೆ 5 marks question ಸಾಲ್ವ್ ಮಾಡಿದಾಯ್ತು. ಇವತ್ತಿನ ಈ ಕ್ಲಾಸ್ ಅಲ್ಲಿ ಲಾಸ್ಟ್ ಪಾರ್ಟ್ ಏನಿರುತ್ತೆ, ಯೂಶುವಲ್ ನ್ಯೂಮರಿಕಲ್ಸ್ ಇರುತ್ತೆ. ಸೊ ಅದನ್ನ ನಾವು ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ನ್ಯೂಮರಿಕಲ್ ಅಂತೂ ಈ ರೇ ಆಪ್ಟಿಕ್ಸ್ ಇಂದ ಬಂದೇ ಬರುತ್ತೆ. ಅಂಡ್ ನಮ್ಗೆ ಗೊತ್ತಿರೋ ಹಂಗೆ ಎಲ್ಲಾ ಫಾರ್ಮುಲಾಗಳನ್ನು ಆಲ್ರೆಡಿ ನಾವು ಡಿರೈವ್ ಸಹ ಮಾಡಿ ಆಗಿರೋದ್ರಿಂದ ಇದೇನು ಕಷ್ಟ ನ್ಯೂಮರಿಕಲ್ಸ್ ಕಷ್ಟ ಆಗ ಸಾಧ್ಯನೇ ಇಲ್ಲ. ನೋಡ್ತಾ ಹೋಗೋಣ ಹೇಗಿರುತ್ತೆ ನ್ಯೂಮರಿಕಲ್ಸ್ ಅಂತ. ಓಕೆ ಫಸ್ಟ್ ಸ್ಟಾರ್ಟ್ ಮಾಡೋಣ. ಸೊ ನ್ಯೂಮರಿಕಲ್ ಇದೆ, ಏನಿದೆ ಅಂತ ನೋಡೋಣ. ಎ ಕ್ಯಾಂಡಲ್ ಇಸ್ ದಟ್ ಈಸ್ ಹೆಲ್ಡ್ 6 centimeter away from a concave mirror of radius of curvature 24 centimeters. So concave mirror ಇದೆ. ಓಕೆ, ಸೊ here it is 6 centimeter away ಇದೆ. ಏನು ಒಂದು ನಿಮಿಷ ನೀಟ್ ರೇ ಡಯಾಗ್ರಾಮ್ ಕರೆಕ್ಟ್ ಹಾಕೋಣ. ಸೊ ಇಟ್ ಇಸ್ ವಾಟ್ ರೇಡಿಯಸ್ ಆಫ್ ಕರ್ವೇಚರ್ ಇದೆ ಅಂತ ಇಟ್ಕೊಳ್ಳಿ. ಸೊ ಎಫ್ ಇದೆ ಇಲ್ಲಿ, ಕರೆಕ್ಟ್. ಸೊ ನೆಕ್ಸ್ಟ್ ಎಲ್ಲಿ ಬರುತ್ತೆ ಇದು, ಇದಿದೆ ದಟ್ ಈಸ್ ಇಟ್ಸ್ ಅ ಕಾನ್ಕೇವ್ ಮಿರರ್. ಕಾನ್ಕೇವ್ ಅಂದ್ರೆ ಹೀಗೇನೆ ಇರುತ್ತಲ್ವಾ. Next is what is the nature of the image? 24 centimeters. This distance is how much? Pole to the sea. This distance is r, and this distance is 24 centimeter. Where is the object? Object is, listen here. If this is the 24 centimeter, then how about the F value? F value is important, right? So, and we know that what we know, 2 times of F is equal to R, or F is equal to R by 2, correct? So that F is equal to how much? 24 by 2. 12 centimeter. So given. So ella ಹಾಕಿದ ತಕ್ಷಣ ಫಸ್ಟ್ ನೀವೇ ಬರ್ಕೋಬೇಕು ನ್ಯೂಮರಿಕಲ್ಸ್ ಅಲ್ಲಿ ಸೊಲ್ಯೂಷನ್ and then given. So R is 24 ಆದ್ರೆ F ಏನಾಯ್ತು by that is 12 centimeter ಆಯ್ತು. And U is how much? So ಇದೆಲ್ಲದನ್ನು ಸಹ ಏನು ಕಾನ್ಕೇವ್ ಮಿರರ್ ಆಗಿದ್ದರಿಂದ R is also negative, F is also negative, and U is also negative. -6 centimeter. -6 centimeter. ಇದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಫೋಕಲ್ ಲೆಂತ್ ಏನಿದೆ 12 ಇದೆ, ಇದು 6 ಇದೆ ಅಂದ್ರೆ ಎಕ್ಸಾಕ್ಟ್ಲಿ ಇನ್ ಬಿಟ್ವೀನ್ ಮಿಡ್ವೇ ಬಿಟ್ವೀನ್ ಮಧ್ಯದಲ್ಲಿದೆ ಯಾವ್ದಲ್ಲಿ. ಸೊ ಫೋಕಲ್ ಲೆಂತ್ಗೂ ಮತ್ತೆ ಪೋಲಿಗೂ ಕರೆಕ್ಟಾ. ಸೊ ಅವಾಗ ಏನ್ ಬರುತ್ತೆ ಆಟೋಮ್ಯಾಟಿಕಲಿ ಏನ್ ಬರುತ್ತೆ, ಒಂದು ಕ್ಯಾಂಡಲ್ ಇದೆ ಅಂತ ಇಟ್ಕೊಳ್ಳಿ. ಈ ತರ ಸ್ವಲ್ಪ ದೊಡ್ಡದಾಗಿ ಬರೆಯೋಣ. ಸೊ ಇದು 6 centimeter ಇದೆ. ಯು ಇಸ್ ಹೌ ಮಚ್? ಇಸ್ 6 centimeter. -6 centimeter, ಕರೆಕ್ಟ್. ಸೊ ಇದೇನಾಯ್ತು, ಇಲ್ಲಿದೆ ಬಿಟ್ವೀನ್ ಫೋಕಸ್ ಅಂದಿದ್ದಾಗ ಏನಾಗಿರುತ್ತೆ ನಮ್ಗೆ ವರ್ಚುವಲ್ ಇಮೇಜ್ ಬರುತ್ತೆ, ಮ್ಯಾಗ್ನಿಫೈಡ್ ಇಮೇಜ್ ಬರುತ್ತೆ, ಹೌದಲ್ವಾ. ಸೊ ದಟ್ ಯು ನೋ ಡೈರೆಕ್ಟ್ ಇಮೇಜ್ ಬರುತ್ತೆ, ಎಲ್ಲದೂ ನಿಮ್ಗೆ ಗೊತ್ತಿದೆ. ಸೊ ಎಲ್ಲಿ ಬರುತ್ತೆ, ಇಲ್ಲೆಲ್ಲೋ ಇಮೇಜ್ ಬರುತ್ತೆ, ಕರೆಕ್ಟ್. ನಾಟ್ ಹಿಯರ್ ಇಟ್ ಇಸ್ ವರ್ಚುವಲ್ ಎರೆಕ್ಟೆಡ್ ಇಮೇಜ್, ಇಲ್ಲೆಲ್ಲ ಬರುತ್ತೆ, ಕರೆಕ್ಟ್. ಸೊ ಇಟ್ ಇಸ್ ಇಫ್ ಇಟ್ ಇಸ್ ಕ್ಯಾಂಡಲ್ ಇಸ್ ಎ ಬಿ, okay, there's also a dash b dash, correct or not? So this is how you will get this. ಕೆಲವು ರೇ ಡಯಾಗ್ರಾಮ್ ಎಲ್ಲ ಹಾಕಿ ನೀವು ಮಾಡಿದಿರಾ, ಸೊ ನಿಮಗೆ ಗೊತ್ತಿದೆ ಹೇಗೆ ಮಾಡುತ್ತೆ. ಇದು ವರ್ಚುವಲ್ ಇಮೇಜ್, it appears as if it is coming from here, correct or not? So from here it is appears as if it is, okay. Next one is what it travels from here, okay, appears as if it is. So ಇಷ್ಟು ಗೊತ್ತಿದೆ ನಿಮಗೆ, ಇದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ ಅಂತ ನೋಡ್ತಾ ಹೋಗೋಣ. So that we have to calculate, correct. So now it is at exactly at what? Exactly at the next focus actually, correct or not? Focus. So here it is. ಇಷ್ಟು ಮಾಡಿದಲ್ವಾ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಸಾಲ್ವ್ ಮಾಡ್ಲಿಕ್ಕೆ ಏನ್ ಫಾರ್ಮುಲಾ ಯೂಸ್ ಮಾಡಬೇಕು? ಮಿರರ್ ಫಾರ್ಮುಲಾ. ವಿ ಹ್ಯಾವ್ ಟು ಯೂಸ್ ಮಿರರ್ ಫಾರ್ಮುಲಾ. ವಾಟ್ ಈಸ್ ದಟ್ ಮಿರರ್ ಫಾರ್ಮುಲಾ? ಇಸ್ 1/f is equal to, correct. ಸೊ ಇದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಇದೆ ಅಂತಂದ್ರೆ. ಸೊ ಇನ್ ಬಿಟ್ವೀನ್ ಎಫ್ ಅಂಡ್ ಪಿ ಇದ್ರೆ ಇದು ವರ್ಚುವಲ್ ಅಂಡ್ ಡೈರೆಕ್ಟ್ ಇಮೇಜ್ ಬರುತ್ತೆ, ಮ್ಯಾಗ್ನಿಫೈಡ್ ಇಮೇಜ್ ಬರುತ್ತೆ. That you know, correct. So ಇವಾಗ ಏನ್ ಮಾಡೋಣ, 1/f is equal to 1/u plus 1/v. ಎಲ್ಲದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. What we want? We want we want v, correct. Next ಹೋಗೋಣ. So 1/f is equal to 1/u plus 1/v. What are these things we know? 1/f as -1/12 centimeter, correct or not? U as -1 divided by -6 centimeter plus 1/v, that we don't know, correct. So 1/v is how much then? 1/6 plus 1/v is equal to 1/-12.
correct? Minus 12 plus 6. How much it is? So let us, how much it is? 2 minus 1 is how much? 1 by 12. 1 by V is equal to 1 by 12. Correct or not? This is the answer what you are getting. Okay. So 12 is what? 12 is at the positive direction. So V is equal to what? V is equal to 12 centimeter. Okay. So 12 centimeter eleventu. So positive behind the mirror bandiranda. So it is, the answer is 12 centimeters. So if you keep like this, then you will get the answer as. So where the image is formed? Image is formed behind the screen. It is virtual, magnified, and everything is there like this. Correct or not? So direct image. So ಈ ತರ ಬಂದಿರುತ್ತೆ. ಇಲ್ಲಿ this distance ಎಷ್ಟಾಯ್ತು? 12 centimeter ಆಯ್ತು. Okay. So this is how you have to calculate. So simple ಆಗಿ solve ಮಾಡಬಹುದು. Okay. Next one is ಇದಕ್ಕೆ ಈಸಿಯಾಗಿ ನಿಮಗೆ ನ್ಯೂಮೆರಿಕಲ್ಸ್ ಗೆ ಈಸಿಯಾಗಿ ಮಾರ್ಕ್ಸ್ ನ ಸ್ಕೋರ್ ಮಾಡಿ. ನೆಕ್ಸ್ಟ್ ನೋಡೋಣ ಏನಿದೆ ಅಂತ. Okay, so an object is placed at a distance of 40 centimeter from a concave mirror of focal length. The same thing. If the object is displaced to a distance of 20 centimeter towards the mirror, by how much the distance is the image displaced? Minus ಇದು ಓಕೆ ಎಷ್ಟು ಡಿಸ್ಪ್ಲೇಸ್ ಆಗಿದೆ ಅಂತ ನೋಡೋಣ ಅಂತೆ. ಎರಡು ಆಪ್ಷನ್ಸ್ ಇದೆ ಇದರಲ್ಲಿ ನೋಡಿ. an object is placed at the same thing. Okay, concave mirror ಇದೆ, ಎಲ್ಲ ಇದೆ. So concave mirror is the next one is what they have given. F is given. Okay, F is given. F is how much? This much is 15 centimeter. Next one is if the object is displaced through a distance of 20. Actually first ಗೆ ಎಷ್ಟಿತ್ತು? 40 centimeter ಇತ್ತು. ಇಲ್ಲೆಲ್ಲೋ ಇರುತ್ತೆ ಹೌದಲ್ವಾ? So 15 ಈಗ ನೋಡಿ, ಇದು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಲ್ಲೆಲ್ಲಿ ಇರುತ್ತೆ ಆಬ್ಜೆಕ್ಟ್ ಅಂತ. ಇದಿಷ್ಟು 15 centimeter. ಇದೆಷ್ಟಾಯ್ತು? 30 ಆಯ್ತು. 40 ಅಂದ್ರೆ ಇಲ್ಲೆಲ್ಲ ಇರುತ್ತೆ. Correct or not? 40 centimeter. ಇಲ್ಲಿತ್ತು U. Okay. U was this is the distance of 40 centimeter. ಹೌದಲ್ವಾ? ಸೊ ಇದು 30 ಆಯ್ತು, ಇಲ್ಲಿಗೆ 40 ಆಗುತ್ತೆ. 40 ಸೆಂಟಿಮೀಟರ್ ಇತ್ತು. ಅವಾಗ ಏನಾಯ್ತು? ಅವಾಗ ಏನಿತ್ತು? ವಿ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು ಇವಾಗ. ಸೊ ನೆಕ್ಸ್ಟ್ ಒನ್ ಇಸ್ ವಾಟ್? ಅಗೇನ್ ದ ಡಿಸ್ಪ್ಲೇಸ್ ಥ್ರೂ ಅ ಡಿಸ್ಟೆನ್ಸ್ ಆಫ್ ಇಲ್ಲಿತ್ತು ಕ್ಯಾಂಡಲ್ ಏನಾಯ್ತು ಅಂತ ಹೇಳ್ಕೊಳ್ಳಿ. ಇಲ್ಲಿಂದ 20 ಸೆಂಟಿಮೀಟರ್ ಮಾಡಿದ್ರು. 20 ಸೆಂಟಿಮೀಟರ್ ಅಂದ್ರೆ ಸಮ್ವೇರ್ ಹಿಯರ್. ಓಕೆ, ಇಲ್ಲಿಗೆ ಬಂತು. ಓಕೆ, ಅವಾಗ ಇಮೇಜ್ ಏನಾಗುತ್ತೆ? ಶಿಫ್ಟ್ ಎಲ್ಲಿ ಶಿಫ್ಟ್ ಆಗುತ್ತೆ? ಎಷ್ಟು ಡಿಸ್ಟೆನ್ಸ್ ಆಫ್ ದ ಇಮೇಜ್ ಇಸ್ ಡಿಸ್ಪ್ಲೇಸ್, ಎಷ್ಟು ಶಿಫ್ಟ್ ಆಗುತ್ತೆ ಅಂತ ನೋಡೋಣ. ಸೊ ಹಿಯರ್ ಇಟ್ ಇಸ್ ವಾಟ್ ಫಸ್ಟ್ ಅಗೇನ್ ಯು ಹ್ಯಾವ್ ಟು ಯೂಸ್ ದ mirror formula only. Okay, so first again ಕೊಟ್ಟಿದ್ದಾರೆ, ಸೆಕೆಂಡ್ again ಕೊಟ್ಟಿದ್ದಾರೆ. So u1 u2 ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. f1 is not changing. 1 by f is equal to 1 by u1 plus 1 by v1 ಅಂತ ಸ್ಟಾರ್ಟ್ ಮಾಡೋಣ ಫಸ್ಟ್ ಗೆ. Okay, next one 1 by f is also equal to 1 by u2 is also there plus 1 by v2. So this you have to calculate. v1 also you have to calculate, v2 also calculate, and then you have to subtract actually. So now it is, let us check how to solve this one. Okay, so what are the given things? Given solution is there. Given u is equal to u1 is equal to minus 40. So it minus irutte yakandre concave mirror. u2 is we don't know v1. Okay, next one is f is also negative. Negative is how much? Minus 15 centimeter. f ಎರಡನೇದು ಚೇಂಜ್ ಆಗ ಯಾಕಂದ್ರೆ ಅದೇ ಮಿರರ್ ಗೆ ನಾವ್ ಏನ್ ಮಾಡ್ತಾ ಇದೀವಿ? ಡಿಸ್ಟೆನ್ಸ್ ಅನ್ನ ಡಿಸ್ಪ್ಲೇಸ್ ಮಾಡ್ತಾ ಇದೀವಿ ಅಷ್ಟೇ. we have to calculate v1 also and v2 also. u1 is also there, u2 is also there, minus 20 centimeter. ಸ್ವಲ್ಪ ದೂರ ಬಂದ್ರೆ ಏನಾಗುತ್ತೆ? ಸೊ ಈ ತರ ಡಯಾಗ್ರಾಮ್ ಬರ್ಕೊಂಡ್ಬಿಡಿ. ಈ ತರ ಯಾವಾಗಲೂ ಸೊಲ್ಯೂಷನ್ ಯಾವಾಗಲೂ ಅಷ್ಟೇ. ಸೊ ಯಾವುದೇ ನ್ಯೂಮರಿಕಲ್ ಕೊಟ್ಟರು ಸಹ you have to draw one diagram. ನಿಮ್ಗೆ ಏನ್ ಅರ್ಥ ಆಗಿದೆ ನ್ಯೂಮರಿಕಲ್ ಅಂತ ಹೇಳ್ಬಿಟ್ಟು ಈ ತರ ಡಯಾಗ್ರಾಮ್ ಬರ್ಕೋಬೇಕು. ಸೊ ನಾನು ಫಸ್ಟ್ ಅಲ್ಲೂ ಮಾಡಿದೀನಿ, ಸೆಕೆಂಡ್ ಅಲ್ಲೂ ಮಾಡಿದೀನಿ. ಅವಾಗ ಏನಾಗುತ್ತೆ? ಈಸಿಯಾಗಿ ಸಾಲ್ವ್ ಮಾಡಿ ಏನೇನ್ ಕೊಟ್ಟಿದ್ದಾರೆ ಏನೇನಿದೆ ಅಂತ ಹೇಳ್ಬಿಟ್ಟು ಈ ತರ ಇದನ್ನ ಅಷ್ಟೇ ಅಸಂಪ್ಷನ್ ಮಾಡ್ಕೊಂಬಿಡಿ ಈ ತರ. ಸೊ ಇಟ್ ಇಸ್ ವಾಟ್ ದಿಸ್ ಇಸ್ 15 ಸೆಂಟಿಮೀಟರ್ ಫೋಕಲ್ ಅಂತಿದ್ರೆ ಇಟ್ ಇಸ್ ಅಂಡ್ ದ ರೇಡಿಯಸ್ ಆಫ್ ಕರ್ವೇಚರ್ ಇರುತ್ತೆ. ಅಂದ್ರೆ ಏನು ಇನ್ಫಿನಿಟಿ ಅಲ್ಲ, ಅದಕ್ಕಿಂತ ಚೆಕ್ ಅಂದ್ರೆ ಡಿಮಿನಿಶ್ಡ್, ದಟ್ ಇಸ್ ಡಿಮಿನಿಶ್ಡ್ ಇಮೇಜ್. Is the same object is shifted means where it is shifted 20 centimeter. The same object 40 centimeter ಇತ್ತು, ನೆಕ್ಸ್ಟ್ 20 centimeter ಸಹ ಶಿಫ್ಟ್ ಆಯ್ತು. ಎರಡನ್ನು ಸಹ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು ವಿ ಅನ್ನ. ಒನ್ ಸೆಕೆಂಡ್.
ಇದು ಮಾಡೋಣ. ಸೊ ಏನ್ ಮಾಡೋಣ, 1 by f is equal to 1, we know that formula, 1 is how much here? It is negative 15. Okay, 1 5. Okay, next, what is the 1 by v1? Same thing, 1 by okay. So now it is what? So 1 by substitute ಮಾಡಿ ಇವಾಗ 1 by v1 minus 1 by 40 is equal to 1 by 15. Okay, ಎರಡು ನೆಗೆಟಿವ್ ಇದೆ ಇಲ್ಲಿ. Okay, so it is what? 1 by v1 is equal to minus 1 by 15 plus 1 by 40. 50 ಇದಕ್ಕೆ LCM ನೋಡೋದು ಎಷ್ಟಾಗುತ್ತೆ? 15 and 40, correct? ಸೊ 15 and 40 LCM ಮಾಡಿ ಸಾಲ್ವ್ ಮಾಡ್ತಾ ಹೋಗಿ. ನಿಮ್ಗೆ v1 ಮತ್ತೆ v2 ಎರಡು ಬೇಕು ಇವಾಗ ನಮ್ಗೆ, ಯಾಕಂದ್ರೆ ಎಷ್ಟು ಡಿಸ್ಪ್ಲೇಸ್ ಆಗಿದೆ ಅಂತ ತೋರಿಸ್ಬೇಕು ಇವಾಗ. ಓಕೆ, ಸೊ 40 ಅಲ್ಲಿ ಎಷ್ಟು, 20 ಅಲ್ಲಿ ಎಷ್ಟು ಅಂತ. ಸೊ 5 3s are 5 8s are. Now it is 24 to 5. ಹಾಗೆ ನೀವು ಮಾಡ್ಕೊಳ್ಳಿ. ಸೊ ನೆಗೆಟಿವ್ by 120 divided by 5 ಅಂದ್ರೆ ಎಷ್ಟಾಯ್ತು?
5 ones are 24 ones. Okay, now. So it is what? How much it is? 24. Negative of 24 centimeters. So V1 is how much? V1 is so we are getting V1 is equal to negative of 24 centimeter. Okay, next. Same thing as V2. Whenever what is that? 1 by 1 by F1 is equal to F is equal to 1 by U2 plus 1 by V2 ಅಂತ ಹಾಕಲ್ವಾ? So ಇವಾಗ M by F ಹಾಗಿರುತ್ತೆ. That is 15. No change with the negative of 15. Okay. Next one is how much? Next one is 1 by U2 is how much? 20 centimeter displace ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಕೇಳಿರೋದವರು. Next one is V2, we don't know. Change in our sign ಹೀಗೆ ಇರುತ್ತೆ. Same thing, 1 by V2 is equal to minus 1 by 20 is equal to minus 1 by 15, or 1 by V2 is equal to minus 1 by 15 plus 1 by 20. ಸರಿನಾ? ನಾನು ಮಾಡ್ತಾ ಹೋಗ್ತಾ ಇದ್ದೀನಿ, ನೋಡ್ತಾ ಹೋಗಿ ನೀವು. 15 and 20 ಗೆ ಎಷ್ಟಿದೆ ಎಲ್ಸಿಎಂ? 15 and 20 ಗೆ minus 4 plus 3, that is minus 1 by 60. Okay, V2 is how much? V2 is minus 60. V2 is equal to minus 60 centimeter. Okay, so ಇವಾಗ ಏನಾಯ್ತು? 40 centimeter ಇತ್ತು, ಇವಾಗ 20 centimeter ಹಾಕಿದ ತಕ್ಷಣ ಡಿಸ್ಪ್ಲೇಸ್ ಎಷ್ಟಾಯ್ತು? minus 60 centimeter ಆಯ್ತು. ಆದ್ರೆ what they're asking is how much the displacement took place. Okay, minus 60 ಅಲ್ಲಿ ಫಸ್ಟ್ ಗೆ ಎಷ್ಟಾಗಿತ್ತು? 24 ಆಗಿತ್ತು, ಇದು minus 6 ಸೆಕೆಂಡ್ ಮೈನಸ್, ಅದೆಷ್ಟು ಡಿಫ್ರೆನ್ಸ್ ಎಷ್ಟಾಯ್ತು? minus of minus 24, that is equal to minus 36 centimeter. Actual answer is how much? minus 30. So ಬರೀ 20 ನೇ ತಗೊಂಡಿದ್ರೆ V2 is minus 60 ಬರ್ತಿತ್ತು. ಇಲ್ಲಿ ಏನ್ ಕೇಳಿದಾರೆ? ಫಸ್ಟ್ 40 ಇಲ್ಲಿ ಇಟ್ಟಿದ್ರಿ, ಮತ್ತೆ ನೆಕ್ಸ್ಟ್ 20 ಚೇಂಜ್ ಮಾಡಿದ್ರಿ, ಅವಾಗ that is the value is how much? minus 36 centimeter. Very very important. Like this only you have to solve. Next one, let us see the next numerical. The material of the prism is there. Next one is very important. A car has a convex mirror. It is not a concave mirror. It is a convex mirror. So now we convex mirror use ಮಾಡ್ತೀವಿ ಯಾಕಂತಂದ್ರೆ it is diminished surface, diminished image ಸಿಗುತ್ತೆ, ಮತ್ತೆ it can cover all the so much area surroundings. Okay, car has a convex mirror as its side mirror of focal length 30 centimeter. Second car is 5 meter behind the first car. Find the position of the second car as in the mirror of the first car. Very simple. So ಏನಿದೆ? F ಇದೆ, F is given. So what is this? You have to know to draw the graph also. F given what they have given. F is equal to 30 centimeter. Next one is car is 5 meter behind. Okay, 5 meter behind is nothing but what? Find the position of second car. So the car is U is how much? Minus, that is 5 meter, 500 centimeter. Okay, ಇದನ್ನು centimeter ಇದ್ದಾಗ ಇದನ್ನು centimeter ಮಾಡ್ಕೊಂಡ್ಬಿಡೋಣ. Is at the 500 centimeter behind the first car. Find the position of the second car as seen in the mirror of the first car. ಇದರಲ್ಲಿ virtual image ಬರೋದು, ಹೌದಲ್ಲ? ಯಾವ್ದಲ್ಲಿ ಇದನ್ನ ವಿ ಕ್ಯಾಲ್ಕುಲೇಟ್ ಮಾಡ್ಬೇಕು, ನಿಮ್ಗೆ ಗೊತ್ತಿಲ್ಲ ಎಷ್ಟು ಅಂತ, ಇಷ್ಟೇ ಮಾಡಕ್ಕಿರುತ್ತೆ. ಓಕೆ, ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬಿಡ್ಬೋದು. 1 by F is equal to 1 by V plus 1 by U. So F is that, V is equal to, so 1 by F is nothing but 1 by 30, correct, is equal to U ಏನಾಗಿರುತ್ತೆ? Where you will place this one and this one, that is a direction ಅಲ್ಲಿ ಬಂದಿರುತ್ತೆ, ಇಲ್ಲಿರುತ್ತಲ್ವಾ? ಸೊ ಹಾಗಾಗಿ so it is in a positive direction. So that is focal length, focus, okay, of convex mirror is, so one is 1 by, ಇದರಲ್ಲಿ ಎಲ್ಲದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಬಹುದು ಇಲ್ಲಿ. So it is 1 by 30 is equal to 1 by V and 500 meter also. So that these things you have to substitute here. Okay, ಆಮೇಲೆ ಏನ್ ಮಾಡೋಣ?
So for the convex mirror ಮಾಡ್ಬೇಕಂದ್ರೆ ಏನಾಗುತ್ತೆ focal length is always positive. U is what we use at the which distance? It's the negative distance. So it is 1 minus 500. Okay. Then 1 by V is equal to what? 1 by V minus 1 by 500 is equal to 1 by 30, you can say. And by 1 by V is what? 1 by V is equal to, correct? 1 by V is 1 by 30 plus, solve ಮಾಡ್ತಾ ಹೋಗಿ. 1 by V is equal to 1 by 30 plus 1 by 500. ಸೊ ಇದಕ್ಕೆ ಏನ್ ಮಾಡ್ಬೇಕು ಇವಾಗ? LCM ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಸಾಲ್ವ್ ಮಾಡೋಣ. ಎಷ್ಟಾಗುತ್ತೆ? $53,500. $50 plus 3. 50 times, this one is 3 times, correct? No, 50 times and 3 times. Okay, it is 50 plus 3. So that answer it comes out to be 1 by V is 53 divided by 1,000. 1 by V 1,500 divided by 53 is equal to 1,500 divided by 53. But this will solve money. LCM comes out to be 28.3 centimeter. Okay. So it is, if you convert it into this one, so what is this? They find the position of the second car. Image of the second car calculate ಮಾಡಬೇಕು. In the mirror calculate ಮಾಡಬೇಕಾಗಿದ್ದು image ಬರುತ್ತಲ್ವಾ ಕಾರಿಂದು, next ಕಾರಿಂದು. ಸೊ ಅವಾಗ that is the distance. Okay, V distance, image distance is like this. So ಹಂಗೆ ಕೇಳ್ತಾರೆ 28.3 centimeter ಅಂತ ಬರೀ, ಅಥವಾ in terms of meter ಅಂತಂದ್ರೆ 0.28 ಮೀಟರ್ ಆಗುತ್ತೆ. ಸೊ ಆನ್ಸರ್ ನೋಡಿ ಕೊಟ್ಟಿದ್ದಾರೆ. ಸೊ ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕಿರೋದು. ಓಕೆ. ಸೊ next one is about next numerically ಹೋಗೋಣ. Is completed now. Fourth one. Bubble when you next one is okay. So this one when you normally place the upper side of the place. Next one find the reflecting index of the deflector. That's okay. ಇನ್ನೊಂದು ಮಾಡ್ತಾ ಇದೀನಿ ನೋಡಿ ಇಲ್ಲಿ. ಓಕೆ. ಸೊ ಏನ್ ಕೇಳಿದಾರೆ ಕ್ವಶನ್ ಅಂತಂದ್ರೆ, ಇಲ್ಲಿ ಒಂದು ಕ್ವಶನ್ ಇದೆ. Refractive index. Okay, so refractive index of the ಏನ್ ಕೇಳಿದಾರೆ. So you have to calculate the focal length of a ಒಂದು ನಿಮಿಷ, ಕರೆಕ್ಟ್ ಆಗಿ ಪ್ರಾಬ್ಲಮ್ ಏನಿದೆ ಅಂತ ನೋಡ್ಬಿಟ್ಟು ಬರೀಬಿಡ್ತೀನಿ ನಾನು. A convex lens, a convex lens, ಈ ತರ ಕ್ವಶನ್ಸ್ ಬರುತ್ತೆ, ಇಂಪಾರ್ಟೆಂಟ್ ಇದೆ. ಸೊ ಹಂಗಾಗಿ ಸೊ ನೆಕ್ಸ್ಟ್ ಇನ್ನೆರಡು ಉಳಿದಿದ್ದಲ್ಲ ಆಮೇಲೆ ಮಾಡ್ತೀನಿ ನಾನು. ಇದನ್ನ ಒಂದು ಇಂಪಾರ್ಟೆಂಟ್ ಅಂತ ಹೇಳಿ ತಗೊಂಡಿದ್ದೀನಿ. ಹ್ಯಾಸ್ ಅ ಫೋಕಲ್ ಲೆಂತ್ ಆಫ್ 0.3 ಮೀಟರ್ ಇನ್ ಏರ್. ಓಕೆ, calculate its focal length. Actually focal length 0.3 to air ಅಲ್ಲಿ ಇದ್ದಾಗ. But what is this? When it is immersed in focal length, when it is immersed in water, given that Ri of water is 4/3 and Ri of glass is 3/2. Okay, this is how we have to calculate. Okay,
ಈಗ ಬೇಕಾಗಿರೋದು ಏನಂತ ಅಂದ್ರೆ ಕಾನ್ವೆಕ್ಸ್ ಲೆನ್ಸ್ ಆಕ್ಚುಲಿ ಏನಿತ್ತು ಫೋಕಲ್ ಲೆಂತ್ ಇತ್ತು. ಸೊ ಇವಾಗ ಏನ್ ಮಾಡ್ಬೇಕು, ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಮಿರರ್ ಫಾರ್ಮುಲಾ ಯೂಸ್ ಮಾಡಬೇಕು. ದಟ್ ಈಸ್ okay, so that is which one, that is lens mirror formula. Sorry, here we have to use what, here we have to use lens makers formula. What is that? Because of what? Because they have given the refractive index and focal length. The connection between refractive index and the focal length is nothing but, so that is the, that we have to use now. Okay, so we'll use now. Okay, ಹೇಗೆ ಮಾಡಂತ ನೋಡ್ತಾ ಹೋಗೋಣ ಈಗ. lens makers formula na ಹಾಕ್ತೆ ಮಾಡಬೇಕಾಗಿರೋದು. Okay, given, so now it is solution and given what is that, what is the things given. Okay, f is equal to 0.3 meter ittu originally. So what we have to calculate, we have to calculate the f whenever it is in terms of water. FW is what, whenever it is in water. Next is what given, RI. RI ಅಂದ್ರೆ n ಅಂತ ಬರೆಯಬಹುದು, mu ಅಂತ ಬರೆಯಬಹುದು. RI of water, that is N of water is equal to 4/3 and N of glass is 3/2. Already we know that N of air is equal to 1. Very, very important that you have to substitute here, that you have to calculate. Now, next one, next what you have studied, what we are, this one substituting, we are substituting lens makers formula. From lens makers formula, it is what is given, refractive index is also given, correct or not, and then focal length is also given. So m1 by f1 is equal to, that is f. Okay, finally before that what was that, so mu2 divide, that is n2 by n1 minus 1, okay, into 1 divided by r1 minus 1 divided by r2. ಇಲ್ಲಿ ನೆನ್ಪಿಟ್ಕೊಳ್ಳಿ, 1 by r1 minus 1 by r2 ಕೊಟ್ಟೇ ಇಲ್ಲ, ಕರೆಕ್ಟ್ ಆರ್ ನಾಟ್. ಸೊ ದಟ್ ಇಸ್ ADF ಕರ್ವೇಚರ್ ಕೊಟ್ಟಿಲ್ಲ. ನಾವೇನ್ ಮಾಡ್ತಾ ಇದೀವಿ ಇವಾಗ ಅಂತಂದ್ರೆ, ಯೂಸಿಂಗ್ ದ ಗಿವನ್ ಡೇಟಾಸ್. ಓಕೆ, ಯೂಸಿಂಗ್ ದ ಗಿವನ್ ಡೇಟಾಸ್. ಓಕೆ, ಇಲ್ಲಿ ಈ ಇದಿಷ್ಟ ಯೂಸ್ ಮಾಡ್ಕೊಂಡು ನಾವು, ಸೊ 1 by r1 minus 1 by r2 ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಇದನ್ನೇ ಮತ್ತೆ ನೆಕ್ಸ್ಟ್ ಇನ್ನೊಂದು ಇದೇ ಫಾರ್ಮುಲಾಗೆ ಅಪ್ಲೈ ಮಾಡಿ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತೆ. ಓಕೆ, ದೆನ್ ವಾಟ್ ಹ್ಯಾಪನ್ಸ್ ಇನ್ mu is equal to a, 1 by f is equal to, okay, now it is n2 by n1. Okay, what is that? 3/2 of 1. So 1 by f is equal to 3/2 by 1. Correct? n1 ಅಂತಂದ್ರೆ ಏರ್ ಇಂದಲ್ವಾ, ಹಂಗಾಗಿ 1 ಆಗಿರುತ್ತೆ. 1 by 30 is equal to 3/2 by 1 minus 1, correct or not, of 1 by r1 minus 1 by r2. ಸೊ ಈ ತರ ಪ್ರಾಬ್ಲಮ್ಸ್ ಕೇಳ್ತಾರೆ, ಎಕ್ಸ್ಪೆಕ್ಟ್ ಮಾಡ್ಬೋದು, ಅದಕ್ಕೋಸ್ಕರ ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡಿದೀನಿ. ಈಗ ಏನ್ ಮಾಡ್ತಾ ಇದೀವಿ ನಾವು, ಸೊ ಯೂಸಿಂಗ್ ದಿಸ್ ಥಿಂಗ್ಸ್ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಫಾರ್ 1 by r1 by 1 by r2. 3/2 minus 1 is what, 3/2 minus 1 is 1/2, correct? Is that 3 minus 2 is 1, 1/2. 1 by r1 minus 1 by r2 is equal to 2/30 ಬರುತ್ತೆ. 2 ಇರುತ್ತೆ ಇಲ್ಲಿ, ಹೌದಾ, 2/30 or 3/2 minus 1 is 1/2. 1/2 1/2 times 1/30. This is equal to 2/30. 1 by r1 minus 1 by r2 is equal to 2/30 or 1/15. Okay, 2/30 or 1 by r1 by 1 by r2 is equal to 1 by r1 minus 1 by r2 is equal to 1/15. Okay, this is one option. Next one is what? When the lens is immersed in, when lens is immersed in, ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು ನಾವು, ಹೌದಲ್ವಾ? f of w, okay, in water, fw is equal to what? Okay, now fw is equal to, ಇವಾಗ ಏನ್ ತಗೋಬೇಕು, refractive index, so that is equal to, 1 second, 1 divided by f of w is equal to mu2 by mu1, or mu2 is how much, glass, mu2 ಅಲ್ಲ ng ಅಂತ ಬರ್ಕೊಳ್ಳಿ, ng divided by nw minus 1 into 1 divided by r1 minus 1 divided by r2. Substitute ಮಾಡೋಣ ಇಲ್ಲಿ, r1 r2 value substitute ಮಾಡೋಣ ಇಲ್ಲಿ. 1 divided by f of w is equal to n of g is how much,
3/2 divided by 4/3 minus 1 ಎಷ್ಟು ಮಾಡ್ಬೇಕು. ಓಕೆ, ಆಕ್ಚುಲಿ ನೋಡಿದ್ರೆ ಈಸಿಯಾಗಿ ಮಾಡ್ಬೋದು, ಅಂದ್ರೆ ಡೆಸಿಮಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ರು ಸಹ ಮಾಡ್ಬೋದು. ಹೀಗೆ ಮಾಡೋಣ ಇವಾಗ. ಇಟ್ ಇಸ್ ನಥಿಂಗ್ ಬಟ್ 1/15. ಓಕೆ, ನೆಕ್ಸ್ಟ್ ಇಲ್ಲೇ ಮಾಡ್ತಿದ್ದೀನಿ ನೋಡಿ ನಾನು. 1 divided by FW is equal to, ಸೊ ಎಷ್ಟಾಗುತ್ತೆ 9/8 ಆಗುತ್ತೆ. ಸೊ 9/8 minus 1, ಯಾಕಂದ್ರೆ ಇದು 3 into 3 9 ಆಗುತ್ತೆ, 4 into 8 ಆಗುತ್ತೆ, minus 1 into 1/15. ಇಷ್ಟು ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಆನ್ಸರ್ ಬರುತ್ತೆ. ಓಕೆ, ಸೊ 8 is that, 1/8, 9/8 minus 1 is 8 is the option, 9 minus 8 is 1, 1 into 1/15, that is the answer. 1 divided by 120, that is 1 by FW. FW is how much now? 120 centimeter or 1.2 meter. Okay. ಸೊ ಎಷ್ಟೆಲ್ಲ ಮಾಡಿದೇನು, 1/R1 1/R2 ಕೊಟ್ಟಿರಲಿಲ್ಲ, ಅದ್ರ ಬದಲಿಗೆ ಏನ್ ಕೊಟ್ಟಿದ್ರು, ರಿಫ್ರಾಕ್ಟಿವ್ ಇದೇನು ಫೋಕಲ್ ಲೆಂತ್ ಇನ್ ದ ಏರ್ ಕೊಟ್ಟಿದ್ರು. ಸೊ ಅದನ್ನ ಯೂಸ್ ಮಾಡಿ ನಾವು 1/R1 ಮತ್ತೆ R2 ಕ್ಯಾಲ್ಕುಲೇಟ್ ಮಾಡಿ 1/R1 minus 1/R2 ಈ ಟರ್ಮ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ವಿ ಕ್ಯಾಲ್ಕುಲೇಟೆಡ್ ಲೈಕ್ ದಿಸ್. ಓಕೆ, ಸೊ ಎಲ್ಲಾ ತರ ನ್ಯೂಮರಿಕಲ್ಸ್ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು, ತುಂಬಾನೇ ಈಸಿ ಇದೆ, ಹೌದಾ. ಸೊ ಬಟ್ ಏನ್ ಮಾಡ್ಬೇಕು, ಕರೆಕ್ಟ್ ಆಗಿರುವಂತಹ ಫಾರ್ಮುಲಾನ ಅಪ್ಲೈ ಮಾಡ್ಬೇಕು, ಕರೆಕ್ಟ್ ಆಗಿರುವಂತಹ approach. So we have to go through the first ನೋಡ್ಕೊಳ್ಳಿ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ ಅಂತ, ಅದಕ್ಕೆ ಏನ್ ಮಾಡ್ಬೇಕು, ಅಪ್ರೋಚ್ ದ ಪ್ರಾಬ್ಲಮ್. ಸೊ ಇದನ್ನ ಹೀಗೆ ಸಾಲ್ವ್ ಮಾಡ್ಬೇಕಂತ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಅವಾಗ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಹೌದಲ್ವಾ. ನೆಕ್ಸ್ಟ್ ಒನ್ ಇಸ್, ನೆಕ್ಸ್ಟ್ ನ್ಯೂಮರಿಕಲ್ ಇಸ್, ವಿಲ್ ಸಾಲ್ವ್ ಲೈಕ್ ದಿಸ್. ನೆಕ್ಸ್ಟ್ ಒನ್ ಇಸ್, ಇಲ್ಲೊಂದು ಅಪರೆಂಟ್ ಡೆಪ್ತ್ ಮತ್ತೆ ಫೈಂಡ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ, ದಟ್ ಇಸ್ ಆಲ್ಸೋ ದಟ್ ಮಿನಿಮಮ್ ಡಿವಿಯೇಷನ್. ದಿಸ್ ಒನ್ ಇಸ್ ದಟ್. ಸೊ ವೆನ್ ದಿಸ್ ಏನಿದೆ ನಿಮ್ಗೆ ಅಪರೆಂಟ್ ಡೆಪ್ತ್ ಮತ್ತೆ ರಿಯಲ್ ಡೆಪ್ತ್ ಇದೆಯಲ್ಲ, ಅದ್ರದ್ದು ಇಷ್ಟ ತನಕ ಸಹ ಯಾವುದೇ ಫಾರ್ಮುಲಾ ಸಹ ನಾನು ಯೂಸ್ ಮಾಡಿಲ್ಲ. ಸೊ ವಿ ನೋ ದಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಆಲ್ಸೋ ಈಕ್ವಲ್ ಟು ರೇಷಿಯೋ ಆಫ್ ವಾಟ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಗೆ ಮೂರ್ ಫಾರ್ಮುಲಾ ಇದೆ. ಓಕೆ, ವಾಟ್ ಆರ್ ದೋಸ್ ಥಿಂಗ್ಸ್, ಐ ವಿಲ್ ಟೆಲ್ ಯು. ಸೊ ಇಟ್ ಇಸ್, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ಮುಲಾಗಳು ಮೂರ್ ಇದೆ. So refractive index is given by Snell's law, that is sin I by sin R. ಇದನ್ನು ಯೂಸ್ ಮಾಡಿ ಸಾಲ್ವ್ ಮಾಡ್ತೀರಾ. And also is equal to C by V, that is also there. And one more is there, that is real depth. So this is the only important thing, that is real depth divided by apparent depth. That is whenever it is given as, correct or not, what is that? ಏನ್ ಕೊಟ್ಟಿರ್ತಾರೆ ಇವಾಗ, ಸಪೋಸ್ ದ ಇದ್ರ ಪ್ರಾಬ್ಲಮ್ ಅಲ್ಲಿ ನೋಡಿ ಗೊತ್ತಾಗ್ತಾ ಹೋಗುತ್ತೆ ನಿಮ್ಗೆ. Okay, I will tell you how to solve this one. Okay, ಇದು a transparent ರಿಯಲ್ ಡೆಪ್ತ್ ಬೈ ಅಪಾರೆಂಟ್ ಡೆಪ್ತ್ ಅಂತ ಫಾರ್ಮುಲಾ. ಸೊ ಇದನ್ನ ಯೂಸ್ ಮಾಡ್ಬಿಟ್ಟು ನಾವೇನ್ ಮಾಡ್ತಾ ಇದೀವಿ, ಇವಾಗ ಸಾಲ್ವ್ ಮಾಡ್ತಾ ಇದೀವಿ. ನೋಡ್ಕೊಳ್ಳಿ, ಎ ಟ್ರಾನ್ಸ್ಪರೆಂಟ್ ಕ್ಯೂಬ್ ಆಫ್, ಇದನ್ನ ದೊಡ್ಡದಾಗಿ ಮಾಡೋಣ ಅಂತ. ಎ ಟ್ರಾನ್ಸ್ಪರೆಂಟ್ ಕ್ಯೂಬ್ ಆಫ್ ಸೈಡ್ 15 ಸೆಂಟಿಮೀಟರ್ ಕಂಟೈನ್ಸ್ ಆನ್ ಏರ್ ಬಬಲ್ ಇನ್ ಇಟ್. ಓಕೆ, ಟ್ರಾನ್ಸ್ಪರೆಂಟ್ ಕ್ಯೂಬ್ ಅಂತ ಅಂದ್ರೆ ಒಂದು ಕ್ಯೂಬ್ ಇದೆ, ಅದೊಂದ್ರೆ ಮಾಡಿದ್ದಾರೆ ಕ್ಲಾಸ್ ಇಂದ ಯಾವ್ದ್ರಿಂದ. ಓಕೆ, ಇದ್ರದ್ದು ಸೈಡ್ ಎಷ್ಟಿದೆ, ಇಟ್ ಇಸ್ ಹ್ಯಾವಿಂಗ್ ಅ ಸೈಡ್ ಆಫ್ 15 ಸೆಂಟಿಮೀಟರ್. ಕ್ಯೂಬ್ ಅಂದ್ರೆ ಆಕ್ಚುಲಿ ಇಟ್ ಇಸ್ ಲೈಕ್ ದಿಸ್, ಬಟ್ ಇದನ್ನ ಏನ್ ಮಾಡಕ್ಕಾಗಲ್ಲ ನಮ್ಗೆ, ಟೂ ಡೈಮೆನ್ಷನ್ ತಗೋತೀನಿ ನಾನು ಇವಾಗ. ಕ್ಯೂಬ್ ಈ ತರ ಇರುತ್ತೆ. ಸೊ ಇದ್ರೊಳಗೆ ಏನಿದೆ, ಸೊ ಇಟ್ ಹ್ಯಾಸ್ ಅ ಸೈಡ್ is of how much, it is 15 centimeter. In that, okay, it has an air bubble. ಇಲ್ಲೆಲ್ಲ ಒಂದ್ ಕಡೆ ಏರ್ ಬಬಲ್ ಇದೆ. Okay, and when viewed normally through one face, the bubble appears to be 6 centimeter. ಸೊ ಈ ಕಡೆಯಿಂದ ನೋಡಿದ್ರೆ ನೀವು, ಇಲ್ಲಿಂದ ನೋಡಿದ್ರೆ 6 centimeter ತರ ಕಾಣಿಸ್ತಾ ಇದೆ ಇಷ್ಟು ಡಿಸ್ಟೆನ್ಸ್. ಇಲ್ಲಿಂದ ಇಲ್ಲಿಗೆ 6 centimeter ಇದೆ ಅಂತ ಅನಿಸ್ತಾ ಇದೆ. ಇನ್ನೊಂದ್ ಕಡೆಯಿಂದ ನೋಡಿದ್ರೆ ಅಪೋಸಿಟ್ ಫೇಸ್, ಎಕ್ಸಾಕ್ಟ್ ಅಪೋಸಿಟ್ ಆಗಿ ನೋಡಿದ್ರೆ 4 centimeter ತರ ಕಾಣಿಸ್ತಾ ಇದೆ. Find the actual distance of the bubble from the second phase and the refractive index of the material of the cube. Very, very important. So we have to calculate the refractive index. Okay, ಎರಡನೇ ಸೈಡ್ ಇಂದ ಎಷ್ಟು ಅಂತಾನೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇದೆಷ್ಟಿದೆ ನೋಡಿ, ಇವಾಗ ನೋಡೋಣ. ಸೊ ಇವಾಗ ಏನ್ ಫಾರ್ಮುಲಾ, ರಿಯಲ್ ಡೆಪ್ತ್ ಬೈ ಅಪಾರೆಂಟ್ ಡೆಪ್ತ್, ಇದೊಂದು ಫಾರ್ಮುಲಾ. ಓಕೆ, ಬಟ್ ನಮ್ಗೆ ಏನ್ ಗೊತ್ತಿದೆ, we don't know the actual distance. We don't know the actual distance of the bubble, correct or not? For that, what you have to do is, we have to keep, that is let it be x. Okay, let
ತುಂಬಾನೇ ಸಿಂಪಲ್ ಇದೆ ಇದು. ಓಕೆ, ಲೆಟ್ ದ ರಿಯಲ್ ಡೆಪ್ತ್ ಆಫ್ ದ ಬಬಲ್ be how much? X. Then for according to the formula, what is that? N is equal to what? N is equal to X divided by one side ಇಂದ ಮತ್ತೆ ಇನ್ನೊಂದು ಸೈಡ್ ಎರಡರಿಂದ ತಗೋತಾ ಇದೀವಿ. ಒಂದಕ್ಕೆ X by 6 ಬಂದ್ಬಿಡುತ್ತೆ, ಇನ್ನೊಂದಕ್ಕೆ X divide 15 minus X divided by 4 ಬರುತ್ತೆ. ಯಾಕೆ ಅಂತಂದ್ರೆ so this is what, this is the apparent depth, this is 15 centimeter ಇದೆ, ಮತ್ತೆ ಇದನ್ನ ಮೈನಸ್ ಮಾಡ್ಬೇಕು. ಓಕೆ, ಹಿಂಗೆ ಮಾಡೋಣ. ನೆಕ್ಸ್ಟ್ is what? ನೆಕ್ಸ್ಟ್ ಪೇಜ್ ಗೆ ಹೋಗೋಣ. So it is real depth. N is equal to real depth. Very, very important formula. Okay. ಇದನ್ನು ಸಹ ಇದೇ ತರ ಪ್ರಾಬ್ಲಮ್ಸ್ ಮತ್ತೆ 2 marks ಗೆ ಎಲ್ಲ ಕೇಳ್ತಾರೆ ಇತ್ತು. 1 mark ಗೆ ಕೇಳ್ತಾರೆ ಇತ್ತು ಎಷ್ಟಿರುತ್ತೆ ಅಂತ. ಸೊ ಇದನ್ನ ನ್ಯೂಮರಿಕಲ್ ಫಾರ್ಮ್ಯಾಟ್ ಅಲ್ಲಿ ಬರೀತಾ ಇದ್ದೀನಿ. ಸೊ ನಾನು ಮಾಡಿಸಿರುವಂತಹ 1 mark ಕ್ವಶನ್, 2 marks ಕ್ವಶನ್ ಮತ್ತೆ 5 marks ಮತ್ತೆ ನ್ಯೂಮರಿಕಲ್ಸ್ ಇದಿಷ್ಟನ್ನು ಕವರ್ ಮಾಡ್ಕೊಂಡು ನಾನು ಹೇಳಿರುವಂತ ಅಷ್ಟನ್ನು ಕವರ್ ಮಾಡಿದೆ. ಚಾಪ್ಟರ್ ಅಷ್ಟು ಪೂರ್ತಿ ಸಿಲೆಬಸ್ ಸಹ ಟಾಪಿಕ್ ಸಹ ಕವರ್ ಮಾಡ್ದಂಗ ಆಗಿರುತ್ತೆ. ಸೊ ಅಷ್ಟು ಓದ್ಕೊಳ್ಳಿ, ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಬಟ್ ಅದನ್ನಷ್ಟು ಸಹ ಕರೆಕ್ಟ್ ಆಗಿ ಓದ್ಕೋಬೇಕು. ಸೊ N is equal to what? X by 6 is also there, and also N is also equal to 15 minus X by 4. ಯಾಕಂದ್ರೆ ಬೇರೆ ಕಡೆಯಿಂದ ಈ ಕಡೆ ಸೈಡ್ ಇಂದ ನೋಡಿದಾಗ ಏನಾಯ್ತು, ಈ ಕಡೆ ಸೈಡ್ ಇಂದ ನೋಡಿದಾಗ ಇಷ್ಟು ಡಿಸ್ಟೆನ್ಸ್, ದಿಸ್ ಇಸ್ ದ 15, ರೈಟ್? ಸೊ ಇಲ್ಲಿಂದ ನೋಡಿದಾಗ 6. ಓಕೆ, ಹಿಯರ್ ಇಟ್ ಇಸ್ ನೋಡಿದಾಗ 15 minus X, 15 minus 4X by 4. ಓಕೆ, this is here. So equating this to, okay, X by 6, this one equation ಅಂತ ಬರ್ಕೊಳ್ಳಿ, ಇದನ್ನ 2 equation ಅಂತ ಬರ್ಕೊಳ್ಳಿ, ಎರಡು ಸೇಮ್ ಇದೆ. X by 6 is equal to 15 minus X by 4. ಓಕೆ, ನ್ಯೂಮರಿಕಲ್ಸ್ ನ ಒಂದ್ಸಲ ನೀವು ನಾನು ಮಾಡಿದ್ದನ್ನ ನೋಡ್ಕೊಳ್ಳಿ ವಿಡಿಯೋದಲ್ಲಿ, ಮತ್ತೆ ಅದನ್ನ ಪಾಸ್ ಮಾಡ್ಬಿಟ್ಟು ನಿಮ್ಮಷ್ಟಕ್ಕೆ ನೀವೇ ಸಾಲ್ವ್ ಮಾಡ್ಬೇಕು. ಏನೇನಿದೆ ಅಂತ ಹಿಂಟ್ ಕೊಟ್ಟಿರ್ತೀವಲ್ಲ ಅದನ್ನ ಯೂಸ್ ಮಾಡಿ ಸಾಲ್ವ್ ಮಾಡ್ಕೊಳ್ಳಿ, ನಿಮ್ಗೆ ಬರುತ್ತೆ. ನೆಕ್ಸ್ಟ್ ಒನ್ ಇಸ್ ವಾಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ X from here. So how much it is? X is equal to 6 into X is 4X is equal to minus 6. That is 10X is equal to X is equal to 9. Okay, X is equal to 9 centimeter. So ಎಷ್ಟಿತ್ತು? ಸೊ ಒಂದ್ ಸೈಡ್ ಇಂದ ನೋಡಿದಾಗ 6 centimeter ಕಾಣಿಸ್ತಿತ್ತಲ್ವಾ, ಇನ್ನೊಂದ್ ಸೈಡ್ ಇಂದ ನೋಡಿದಾಗ ಎಷ್ಟು ಕಾಣಿಸುತ್ತೆ? 15 so it is 15 minus 9. How much it is? This one is how much? One is 6 and one is 15 minus 9 is 6 centimeter. One is also 6, other one is also from the other side. If you view, that is also 6 centimeter. Okay, so 6 centimeter is what? 6 centimeter is the object distance. Okay, whenever you view from the other side. Okay, other side in the northern, so 4 centimeter ಕಾಣಿಸ್ತಿತ್ತು, ಒಂದ್ ಕಡೆ ನೋಡಿ 6 centimeter. 6 centimeter is that one. Okay, next one is, that is the real depth. Okay, next one in the ನೋಡಿದ್ರು ಸಹ real depth ಎಷ್ಟು ಕಾಣಿಸುತ್ತೆ? 9 centimeter ಇತ್ತು, ಬಟ್ ಒಂದ್ ಕಡೆ ನೋಡಿದ್ರೆ 6, ಇನ್ನೊಂದ್ ಕಡೆ ನೋಡಿದ್ರು ಸಹ 6 ಕಾಣಿಸ್ಬೇಕು. So 6 ಕಾಣಿಸ್ತಿದೆ. Now, so what is the formula? Then now using these things we have to calculate what? You have to calculate the refractive index. So this is idರಲ್ಲಿ ಯೂಸ್ ಮಾಡಿ 9 by 6 is how much? 9 by 6 is 1.5. Okay, N is equal to 9 by 6, that is equal to 3 2s 1.5. So no unit ಏನಿಲ್ಲಲ್ಲ, unit ಗೆ ಹಂಗಾಗಿದೆ. So refractive index is 1.5 and then the other distances from the other side is 6 centimeter. ತುಂಬಾನೇ ಈಸಿ ಆಗಿರುವಂತಹ ನ್ಯೂಮರಿಕಲ್ ಪ್ರಾಬ್ಲಮ್ ಇದು. ಓಕೆ, ಸೊ ವೆರಿ ಸಿಂಪಲ್ ಅಂಡ್ ಎಲ್ಲೆಲ್ಲಿ ಯೂಸ್ ಮಾಡಬಹುದಿಂದ 2 marks ಅಲ್ಲೂ ಸಹ ಈ ತರ ಪ್ರಾಬ್ಲಮ್ಸ್ ನ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಾರಿ, ಎಕ್ಸ್ಪೆಕ್ಟ್ ಮಾಡಬಹುದು. ಸೊ 2 marks ಅಲ್ಲೂ ಸಹ ಈ ತರ ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು, ರಿಯಲ್ ಡೆಪ್ತ್ ಮತ್ತೆ ಅಪಾರೆಂಟ್ ಡೆಪ್ತ್ ಇಂದ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಒನ್ ಇಸ್ ಇಲ್ಲಿಂದ ಯಾವ ಪ್ರಾಬ್ಲಮ್ ಇದೆ ಅಂತ ನೋಡ್ತಾ ಹೋಗೋಣ. ಸೊ ಕೆಲವೊಂದು ಪ್ರಾಬ್ಲಮ್ಸ್ ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದೀನಿ ಇಂಪಾರ್ಟೆಂಟ್ ಅಂತ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, so here it is. So find the refractive index of the material of a prism of angle. Okay, so they have given the angle of the prism. Okay, so if the angle of minimum deviation produced by minimum, okay, minimum. Okay, so what is the formula? So minimum deviation produced by a particular color light of light 39 degree 28 minutes, and also find the angle of incidence. ಇಷ್ಟೆಲ್ಲ ಕೇಳಿದರೆ ಇದಕ್ಕೆ ಮಾಡ್ಲಿಕ್ಕೆ ಫಾರ್ಮುಲಾ ಏನಿದೆ? So you have to use the formula, which is that is then derive ಮಾಡಿದಲ್ಲ sin of a plus d by 2, okay, and divide by sin of a by 2. That is the formula you have to use. Okay, for that I ಏನ್ ಹೆಲ್ಪ್ ಮಾಡ್ತೀನಿ ನಾನು ಇವಾಗ ನಿಮಗೆ ಹೇಳ್ಕೊಡ್ತೀನಿ. ನಾನು ಏನು ಆಂಗಲ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ ನೀವು.
ಸೊ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಕರೆಕ್ಟ್, ವೆರಿ ಸಿಂಪಲ್. So formula, use the formula like this. Mu is equal to, we know that, okay. So given ಹಾಕೊಳ್ಳಿ ಎಲ್ಲದನ್ನು ಸಹ ಏನು ಕೊಟ್ಟಿದ್ದಾರೆ. So solution is here, given is here, okay. Sin mu is equal to sin of a plus d by 2. One formula help sin of a by 2, okay. Minimum deviation conditions ಸಹ ಹಾಕಬೇಕು, ಯಾಕಂತಂದ್ರೆ ಇಲ್ಲಿ angle of incidence ಕೇಳಿದ್ದಾರೆ, ಹೌದಾ. minimum deviation, minimum deviation, okay. Next one is what they have given. So sin of prism of angle, so 59 degree 40, exact ಕೊಟ್ಟಿಲ್ಲ ಇವರು, correct or not. Next one is sin of reflect index material of the prism of angle. So A is how much? Here it is, A is equal to 59 degree 42 minutes. Angle of minimum deviation produced by particular color of this one is, so angle of minimum deviation is D of M, that is equal to 39 degree 28 minutes. Okay, angle of incidence is what? This is the, so this is ಅವರು ಕರೆಕ್ಟ್ ಆಗಿ ವ್ಯಾಲ್ಯೂಸ್ ನ ಕೊಟ್ಟಿಲ್ಲ ಇವಾಗ, ಅಂದ್ರೆ ಎಕ್ಸಾಕ್ಟ್. ಆಕ್ಚುಲಿ ಯೂಶಲಿ ಏನ್ ಮಾಡ್ತಾರೆ, ಇದು 60 ಡಿಗ್ರಿ ಕೊಟ್ಬಿಡ್ತಾರೆ, ಈಸಿಯಾಗಿ ನೀವು ಇದನ್ನ 60 ಡಿಗ್ರಿ ಕೊಟ್ಬಿಟ್ಟಾಗ ಸಾಲ್ವ್ ಮಾಡ್ಬೋದು, ಹೌದಾ. ಈ ಆಂಗಲ್ ಆಫ್ ದ ಪ್ರಿಸಮ್ ಕೊಡ್ತಾರೆ, ಆಂಗಲ್ ಆಫ್ ಡಿವಿಯೇಷನ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕೊಟ್ಟಿರೋದು ಏನಿದೆ ಇವಾಗ, ಸೊ ಯು ಹ್ಯಾವ್ ಗಿವನ್ ದ ಡಿಫರೆಂಟ್ ಪ್ರಾಬ್ಲಮ್, ಅಂದ್ರೆ ಏನು 59 degree 42 minutes ಕೊಟ್ಟಿದ್ದಾರೆ, ಕರೆಕ್ಟ್. Minimum deviation, so minimum deviation is also given, okay. So now it is, so minimum deviation is also given. So for that reason, for these things, how to solve? A plus this one is, this one delta is like this, and n is equal to how much, and I is also equal to how much, correct. So we know that the formula is A plus delta by, so they have given the minimum deviation position only. This 13 ಎಲ್ಲಾನು substitute ಮಾಡಿ, 59 also and 39 also have to substitute, correct. 59 42 deviation produced by particular distance, okay. Substitute ಮಾಡ್ತಾ ಹೋಗಿ, 59 plus 42 it comes out to be, so sin ಅಲ್ಲಿ ಹೇಗೆ ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತ ನಾನು ಈಸಿಯಾಗಿ ಹೇಗೆ ಮಾಡೋಣ ಅಂತ ನೋಡ್ತಾ ಇದ್ದೆ. ಸೊ A plus D ln 59 degree 42 minutes plus 39 degree 38 minutes ಅಂದ್ರೆ ಎಷ್ಟಾಯ್ತು, 28 minutes ಅಂದ್ರೆ, so upward or 7, right? 70 is there, 9 plus 9. So calculate ಮಾಡಿ ನಿಮಗೆ mu is on that of ಎಷ್ಟು ಬರುತ್ತೆ. Okay, but position it is like this. So calculate ಮಾಡಿ 59 degree 42 minutes, so 39, okay. 90 degrees. So how to calculate this one now? So if you add like this, 1 second. Okay. So add ಮಾಡಿ ಇದನ್ನ ಸಾಲ್ವ್ ಮಾಡೋಣ. A plus D, that is 59 by 40, almost 60 ಇದ್ರೆ ಹಿಂಗೆ ಈಸಿಯಾಗಿ ಬರ್ಬಿಡ್ತಿದಲ್ವಾ. 60 ಡಿಗ್ರಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಇತ್ತ 60 ಕೊಡ್ತಾರೆ, ಯೂಶಲಿ 60 ಡಿಗ್ರಿ ಅಂತ ಕೊಡ್ತಾರೆ ಅವಾಗ. ಸೊ ಈಸಿಯಾಗಿ 60 by 2 sin 30, okay, sin 30, and this one is at that position how much it is you have to calculate.
ಸೊ ಈಸಿಯಾಗಿ, ಸೊ ಇಫ್ ಇಟ್ ಇಸ್ 60 ಡಿಗ್ರಿ, ಓಕೆ 60 ಡಿಗ್ರಿ ಇದ್ರೆ ಹೇಗೆ ಮಾಡ್ತೀರಾ ಹಾಗೆ ಕ್ಯಾಲ್ಕುಲೇಟ್ ಮಾಡ್ಬೇಡ, 59 and 42. ಇಲ್ಲ ಅಂದ್ರೆ ಇದನ್ನ ಆಡ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ. ಎ ಇಸ್ ಹೌ ಮಚ್? ಎ ಇಸ್ 59 ಡಿಗ್ರಿ 42 minutes divided by 2. 60 ಡಿಗ್ರಿ ತಗೋಬೋಣ, ನಿಯರ್ಲಿ ಅಪ್ರಾಕ್ಸಿಮೇಷನ್ ತಗೊಂಡ್ರೆ ಅವಾಗ sin 30 ಬರುತ್ತೆ. ಕರೆಕ್ಟ್ ಆರ್ ನಾಟ್? sin of a plus d by 2. ಕರೆಕ್ಟ್. ಸೊ ಇವಾಗ ಎಷ್ಟಾಯ್ತು? sin of 98 ಸಮಥಿಂಗ್ ಅಂದ್ರೆ ಆಲ್ಮೋಸ್ಟ್ 50 ಬರುತ್ತೆ. sin of 50 ಬ್ಯಾಡ್ sin of 30 ಬರುತ್ತೆ. ಓಕೆ, ಸೊ ದಟ್ ಈಸ್ ದ ವ್ಯಾಲ್ಯೂ ಆಫ್ ದ ಮ್ಯೂ. ಓಕೆ, ಇಟ್ ಕಮ್ಸ್ ಟು ಬಿ ಹೌ ಮಚ್? 1.47 ಅಷ್ಟೇನೋ ಬರುತ್ತೆ. ಕರೆಕ್ಟ್, 1.47 ಬರುತ್ತೆ. ಓಕೆ, like this you have to calculate mu. Okay, nearly equal to 1.5 ಅಷ್ಟು ಬರುತ್ತೆ. ಸೊ ಲೈಕ್ ದಿಸ್. ಸೊ ಇವಾಗ ಏನ್ ಮಾಡ್ತೀರಾ? a plus a by 2 59 by 42 ಅಂದ್ರೆ ಆಲ್ಮೋಸ್ಟ್ 29 ಸಮಥಿಂಗ್ ಇಟ್ ವಿಲ್ ಕಮ್ಸ್. ಓಕೆ, can take sin 30 ಅಂತ 29 ಅಷ್ಟು ಬರುತ್ತೆ. ಓಕೆ, ಇಲ್ಲಿ a plus d by 2 ಗೆ 98 ಅಂದ್ರೆ ಆಲ್ಮೋಸ್ಟ್ 60. ಓಕೆ, 60 ಅಷ್ಟು ಬರುತ್ತೆ. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಓಕೆ, 59 ಆ ತರ ಬರುತ್ತೆ. ಓಕೆ, ಸೊ ಲೈಕ್ ದಿಸ್ ಅದು ಏನು ಸಾಲ್ವ್ ಮಾಡ್ತಾ ಇದಿಷ್ಟು ಮಾಡಿದ್ರೆ ನಿಮ್ಗೆ mu ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ದಟ್ ಈಸ್ ದ ಆಲ್ಸೋ angle of incidence is what? That is in the case of angle of incidence is equal to, in the case of the angle of minimum deviation, that is angle of incidence is equal to angle of emergence ಬರುತ್ತೆ. That is in that case r1 is equal to r2, that is equal to a by 2. Correct or not? So these things you have to calculate. 1 into sin I by. ಸೊ ಸಿ ಈ ತರ ಸಾಲ್ವ್ ಮಾಡ್ಲಿಕ್ಕೆ ಹೇಳಿರ್ತಾರೆ. ಈ ತರ ಈ ಪ್ರಾಬ್ಲಮ್ಸ್ ಇದರಲ್ಲಿ ಡೈರೆಕ್ಟ್ ಫಾರ್ಮುಲಾ, ಇದರಲ್ಲೇನು ಬೇರೆ ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಇರಲ್ಲ, ಡೈರೆಕ್ಟ್ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ಇದ್ರಲ್ಲಿ ನೀವು ಸಾಲ್ವ್ ಮಾಡ್ಬೋದು ಈಸಿಯಾಗಿ. ಓಕೆನಾ? ನೆಕ್ಸ್ಟ್ ಒನ್ ಇನ್ನೇನ್ ನೋಡಕ್ಕಿತ್ತು? ನೆಕ್ಸ್ಟ್ ಇಸ್ ವಾಟ್? ಸೊ ಅದರ ಕ್ರಿಟಿಕಲ್ ಆಂಗಲ್ ಇಂದ ಏನಾದ್ರು ಪ್ರಾಬ್ಲಮ್ಸ್ ಕೊಡ್ತಾರಾ ಅಂತ ನ್ಯೂಮರಿಕಲ್ ನೋಡ್ತಾ ಇದ್ದೆ. ಓಕೆ, I think I saw almost all the things. So now it is about the thing from critical angle. So numerical and critical angle, that also I will do one problem. Okay. So here it is, whenever the critical angle is given, okay, how to calculate the refractive index. ಅದಕ್ಕೆ 2 marks question ಇತ್ತು. So ಇದನ್ನ ಏನು 5 marks ಕೇಳಬಹುದು. ಅದಕ್ಕೋಸ್ಕರ ಬರೆಯೋಣ ಇವಾಗ ಒಂದು ಪ್ರಾಬ್ಲಮ್. Okay, so the question is like this: if the refractive index of glass, ಇಷ್ಟು ಈಸಿ ಆಗಿರೋ ಪ್ರಾಬ್ಲಮ್ ನ ನ್ಯೂಮರಿಕಲ್ ನ 2 ಮಾರ್ಕ್ಸ್ ಗೆ ಕೊಡೋದು. ಓಕೆ, ಬಟ್ ನಾನು ಇದನ್ನೆಲ್ಲ ನ್ಯೂಮರಿಕಲ್ ಸಾಲ್ವ್ ಮಾಡ್ತಾ ಇದ್ದೆ, ಇದನ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. is n is equal to 1.52 and refractive index of air is n is equal to n of this one is g and n of a, that is equal to 1. Then the critical angle is, then critical angle, ಎಲ್ಲಿಂದ critical angle, ಯಾವುದು critical angle ಅಂದ್ರೆ, suppose the light wave travels from, okay, glass medium to air medium. So this is the one. Correct or not? This is the that is one as the critical angle. Correct or not? Here it is. That is critical angle is calculated with which formula? Critical angle is calculated with the formula. We know that okay, critical angle. So critical angle C. Okay, critical angle C is equal to sine inverse of 1 divided by, that is n of A divided by n of G. Because of what? N of A, that is mu is equal to 1 divided by sine C. Correct? Not n of A by n of G is equal to, okay, 1 by sine C. This is the formula. R sine C is what? Reciprocal of this one. Correct or not? So sine of this one. So that is inverse function. So critical angle, that is equal to how much it is?
So that ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಾವು 1 divided by 1.52 ಮಾಡಿದ್ರೆ 41.1 degree, but 41, that you will get the 41.1 degree as the critical angle for this interface. Okay, what is this? Glass to water, sorry, air. For this interface, what is the critical angle? 41 degree, you can say. Okay, 41.1 degree. So this is how you have to solve the critical angle. So ಈ ತರನು ಸಹ ಸಿಂಪಲ್ ಆಗಿರುವಂತಹ ನ್ಯೂಮರಿಕಲ್ ಕೊಡ್ತಾರೆ. ಇದು ಇದಕ್ಕೆ ಬರಲ್ಲ, ಅದಕ್ಕೆ 5 marks ಅಂತಲ್ಲ 2 marks ಕೊಟ್ಬಿಡ್ತಾರೆ ಈಸಿಯಾಗಿ. ಸೊ ಬಿಕಾಸ್ ಅಂದ್ರೆ ಎರಡನ್ನೂ ಕೊಡುವಂತ ನೆಸಿಟಿ ಇಲ್ಲ. we know that A is the refractive index of air is 1, so that you can substitute here and you will get the value, you will get the answer for the critical angle. Okay, so next problem ಯಾವ ತರ ಇದೆ ಅಂತ ನೋಡ್ಕೊಳ್ಳೋಣ. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ಸೊ ಇದಿಷ್ಟು ಮಾಡ್ಬಿಟ್ಟೆ ನೀವು ಇಷ್ಟು ಕಲ್ತ್ಕೊಂಡ್ಬಿಟ್ರೆ ಈಸಿಯಾಗಿ ಎಲ್ಲಾ ತರ ಪ್ರಾಬ್ಲಮ್ಸ್ ಸಹ ಸಾಲ್ವ್ ಮಾಡ್ಕೊಬಹುದು. ಓಕೆ, so next what they are asking is, okay, the critical angle ಕೊಟ್ಟಿದ್ದಾರೆ. C ಕೊಟ್ಟಿದ್ದಾರೆ, S ಕೊಟ್ಟಿದ್ದಾರೆ, pair of medium air is 30 degree. Speed of light, they are asking for speed of light in the medium is. Speed of light in the medium is. So ನಾನು critical angle numericals ಹೇಳ್ತೀನಿ ಅಂತ ಹೇಳಿದ್ರೆ ಇದೆಲ್ಲದನ್ನು ಹೇಳ್ತಾ ಹೋಗ್ತೀನಿ. So that is critical angle is given as C is equal to 30 degree, and we know that the formula is what? Mu is equal to 1 by sin 30, that is equal to what? 1 by sin 30 is how much? 1 by 1 by 2, that is equal to 2. So refractive index is how much? 2, correct or not? So and also using this we can calculate one more refractive index formula is there. So now confuse ಮಾಡ್ಕೋಬೇಡಿ one time. So I will write n. Okay, n is like this, and we know that n is equal to what? Velocity of light in vacuum to velocity of light in the medium, correct or not? C is how much? C is 3 into 10 to the power of 8, and this is how much we don't know, and n is how much here? 2, that is equal to 2 times of v is equal to what? V is equal to 3 by what we want? We want 3. V is equal to 3 by 2, okay, into 10 to the power of 8, correct or not? That is the velocity of light. It is 1.5 into 10 to the power of 8 meter per second. So that is the velocity of light. So critical angle ಕೊಟ್ಟಿರ್ತಾರೆ, ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದಾಗ ಈ ತರ ಸಾಲ್ವ್ ಮಾಡ್ಲಿಕ್ಕೆ ಇರುತ್ತೆ. Critical angle for a pair of media A and B of refractive indices respectively is, okay. So critical angle for a pair of media A and B, okay, of refractive indices 2 and 1. So N1 is given as 2 and N2 is given as 1. So what is the critical angle? We know that what is the formula? So N2 by N1 is equal to, correct, not N2 by N1 is equal to mu. Mu is, N is nothing but what? 1 is 1 by sin, correct or not? Sin C. So C is equal to how much? Sin C is how much? 1 by 2.
Sin C is equal to is how much? 1 by 2. Correct or not? So it is n1 is 2, that is n2 by n. So it is sin C is half, that is sin C half means what? Is automatically sin inverse of half, that is equal to 30 degree. So these are all the things you will get. Okay, many numericals based on these things you will observe. Correct. So some more numericals. I wanted to solve one more numericals based on what? Power of the calculation for lens makers formula. Radius of curvature. ನಾನು ನೋಡ್ತಾ ಇರೋದು ಏನಂತಂದ್ರೆ ಯಾವ್ದೇ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನ ಹೇಗೆ ಸಾಲ್ವ್ ಮಾಡ್ಬೇಕಂತ. ಪವರ್ ಇದ್ರೆ ಪವರ್ ಕೊಟ್ರೆ ಅದನ್ನ ಎಫ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾಡ್ಬೋದಲ್ವಾ, ಬಿಕಾಸ್ ವಿ ನೋ ದಟ್. ಓಕೆ, ಒಂದು ಪ್ರಾಬ್ಲಮ್ ಇದೆ. ಓಕೆ, very important problem. So the focal length of objective and eyepiece of a compound microscope ಅಂತ ಬರ್ದಿದ್ದೀನಿ ನಾನು, are 1.2 centimeter and 3 centimeter respectively. 3 centimeter respectively. Now the object is placed at a distance of 1.25 centimeter from the object. ಯಾಕೆಂದ್ರೆ one problem based on what my optical instruments ಇಂದ ತಗೊಂಡಿದ್ದೀನಿ ನಾನು. If the final image is formed at infinity, usually ಅಲ್ಲಿ ತಾನೇ ಫಾರ್ಮ್ ಆಗೋದು. A final image is formed at infinity, magnifying power of the microscope would be, we have to calculate what? Magnifying power. How to calculate magnification? So we have magnifying power. Power will be. So how to calculate this one? We know that the formula, correct? Not lens formula. But that is 1 by f is equal to 1 by v minus 1 by u. Objective of this one, correct? Not. So you have to put the objective. Okay, so now it is what given is what? 1 by v, we don't know, correct? So 1 by 1, that is equal to 1 by 2, 1 by 1.2 centimeter, no, in terms of 1.1 centimeter, that is equal to 1 by v plus 1 by 1.25, because u is what? U is equal to negative of 1.25. So ಇದನ್ನ solve ಮಾಡೋದೇನು ಬರುತ್ತೆ? V is 30 centimeter ಬರುತ್ತೆ, 30 centimeter. Okay, next is what we have to calculate? We have to calculate the magnification, correct or not? What is the magnification of a microscope? Compound microscope magnification is equal to, correct, V naught into, that is they have given 25 centimeter as the focal length. (30 centimeter). V naught magnification is equal to V naught into U naught divided by, correct not, into D by F into E, that is equal to infinity. That is correct or not? That is the formula I have to use. That is 30 divided by 120, 1.25. Okay, 1.25 into 25 divided by 3. That is the answer. That is the answer. That is 200. Magnificate 200 times it will enlarge. Okay, 200 times it will enlarge. That is very, very important. So 1.25 applied. So next one is 30 is image distance. D is what? D is 25. F is 3. Okay. 1.13. So ಎರಡನ್ನು ಎಲ್ಲನೂ ಸಹ ಏನ್ ಮಾಡಬೇಕು? ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಇವಾಗ ಕಾಂಪೌಂಡ್ ಮೈಕ್ರೋಸ್ಕೋಪ್ ಇನ್ ಫೋಕಲ್ ಲೆನ್ಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಹಾಕಿದ್ರೆ ನಮಗೆ ಏನ್ ಬರುತ್ತೆ? 3 ಇದೆಲ್ಲ ಬರುತ್ತಲ್ಲ. So this is how you have to calculate the answer. There is a magnification. So ಇದು ಒಂದು ನಾನು ಏನ್ ತಗೊಂಡೆ, ಒಂದು I took the example of a other optical instruments also. ಯಾವ ತರ ಪ್ರಾಬ್ಲಮ್ ಕೇಳ್ಬೋದು ಅಂತ eyepiece ಇಂದು. Next one is power of this one. So eyepiece. Next one is ಏನ್ ಕೇಳ್ಬೋದು next one?
ಮ್ಯಾಗ್ನಿಫಿಕೇಶನ್, ನಾರ್ಮಲ್ ಮ್ಯಾಗ್ನಿಫಿಕೇಶನ್, ನಾರ್ಮಲ್ ಮಿರರ್ ಇಂದ ಲೆನ್ಸ್ ಇಂದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಸೊ ಮ್ಯಾಗ್ನಿಫೈಯಿಂಗ್ ಪವರ್ ಎಲ್ಲ ಗೊತ್ತಿರುತ್ತಲ್ವಾ, ಸೊ ಹಾಗಾಗಿ ಅದನ್ನೆಲ್ಲ ಇಂಪಾರ್ಟೆನ್ಸ್ ಅಷ್ಟಿಲ್ಲ ಇಲ್ಲಿ. ಸೊ ಈ ತರ ನ್ಯೂಮೆರಿಕಲ್ಸ್. ಬೇರೆ ಯಾವ್ದಾದ್ರು ಇದೆಯಾ ಅಂತ ನೋಡಿ ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಯಾವ್ದಾದ್ರು ಇಂಪಾರ್ಟೆಂಟ್ ಇತ್ತು ಅದಷ್ಟು ಮಾಡಿಸ್ತೀನಿ. ಇನ್ನೂ ಯಾವ್ದಾದ್ರು ಇಂಪಾರ್ಟೆಂಟ್ ಇದ್ರೆ ಅದನ್ನ ಮಾಡ್ಸೋಣ ಅಂತ ನಾನು ತಗೊಳ್ತಾ ಇದ್ದೀನಿ ಇವಾಗ. ಓಕೆ, any optical instruments. Okay, so if you have any optical instruments in numericals ಇತ್ತಂತಂದ್ರೆ ಅದನ್ನ ಸಾಲ್ವ್ ಮಾಡೋಣಂತೆ. ಇನ್ನೊಂದಿದೆ ನೋಡಿ ಇಲ್ಲಿ, ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆನ್ ದ ಸೇಮ್ ಪ್ರಿಸಮ್ ಅಲ್ಲಿ. ಅದನ್ನ ಮಾಡ್ಬಿಡ್ತೀನಿ ನಾನು ಇವಾಗ. ಎ ರೇ ಪಿ ಕ್ಯೂ ಇಸ್ ಇನ್ಸಿಡೆಂಟ್ ನಾರ್ಮಲಿ ಆನ್ ದ ಫೇಸ್ ಎ ಬಿ ಆಫ್ ಎ ಟ್ರಯಾಂಗುಲರ್ ಪ್ರಿಸಮ್. ಸೊ ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಟ್ರಯಾಂಗುಲರ್ ಪ್ರಿಸಮ್ ಅಲ್ಲಿ ಏನ್ ಮಾಡಿದರೆ, ಒಂದು ಪಿ ಕ್ಯೂ ಅನ್ನೋ ಇನ್ಸಿಡೆಂಟ್ ರೇ ಆಯ್ತು. ಎ ಬಿ ಆಫ್ angle of 60 degrees. So a angle of A is equal to 60 degree here. Okay, next one is A is there, B is there, and C is there. It is 90 degree. Okay, next one is Q is there. It is P and Q is there. Next one is refractive index of the material. Mu is equal to, sorry, ಎಲ್ಲ ಕಡೆ mu ಅಂತ ಬರ್ತಾ ಇದೆ. So 2 by root 3. ನಂಗೆ mu ಅಂತ ಬರ್ಬಿಟ್ಟು ಅಭ್ಯಾಸ, ನಿಮ್ಗೆ n ಅಂತ ಬರ್ತದೆ n ಅಂತ ಮಾಡಿ. Trace the path of the ray as it passes through the prism. So how it passes through the prism as its incident normally means 90 degree ಇರೋದ್ರಿಂದ, ಸೊ ಇಲ್ಲೂ ಸಹ ಇಲ್ಲಿ ಡೈರೆಕ್ಟ್ ಆಗಿ ಹೋಗಿ ಇದನ್ನು ಸಹ 60 ಡಿಗ್ರಿ. ದಿಸ್ ಬಿಕಮ್ಸ್ ವಾಟ್, ಎಕ್ಸ್ಟರ್ನಲಿ ಆಪೋಸಿಟ್ ಆಂಗಲ್ಸ್ ಇದು 60 ಡಿಗ್ರಿ ಆಗುತ್ತೆ. ಇಫ್ ಯು ಕ್ಯಾಲ್ಕುಲೇಟ್ ಲೈಕ್ ದಿಸ್, ಇಟ್ ಇಸ್ 60 ಡಿಗ್ರಿ. ಡೈರೆಕ್ಟ್ ಆಗಿ ಬರೀರಿ, ಯಾಕಂದ್ರೆ ಇದು 90 ಡಿಗ್ರಿನಿಂದ ಇಟ್ ವಿಲ್ ನೋ ಬೆಂಡಿಂಗ್ ಏನು ಆಗೋದಿಲ್ಲ ಇದರಲ್ಲಿ. ಕರೆಕ್ಟ್ ಆರ್ ನಾಟ್, ಬಿಕಾಸ್ ಇಟ್ ಇಸ್ ಓಕೆ. ನೆಕ್ಸ್ಟ್ ಒನ್ ಇಸ್ 2 by 3. ಓಕೆ, ವಾಟ್ ವಿ ಹ್ಯಾವ್ ಟು ಯೂಸ್ ನೌ? ಸೊ ಸ್ಟೆಪ್ ಬೈ ಸ್ಟೆಪ್ ಯೂಸ್ ಮಾಡ್ತಾ ಹೋಗೋಣ. ಇದು ಎಲ್ಲನೂ ಸೇರಿ 5 marks ಕ್ವಶನ್ ಇರುತ್ತೆ. ಆಂಗಲ್ ಗಿವನ್ ರೈಟ್ ಡೌನ್ ಗಿವನ್ ಇಸ್ ಈಕ್ವಲ್ ಟು ಗಿವನ್ ಎ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂಡ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಹೌ ಮಚ್? Angle of incidence is 0 degree because it is not that is according to the normal. So that is, we know that m is sin c 1 by mu, that is sin c. So it is according to the critical angle, that is sin c is equal to 1 by n, that is equal to root 3 by 2. 1 divided by 1 divided by 2 by root 3 ಅಥವಾ root 3 by 2. Okay, so now it is what, at the angle of minimum incidence. So now what we have to do is, so refracted ray, how it emerges like this. So angle of emergence is how much here? It is 90 degree. If it comes out how much, it is angle of emergence will be also 90 degree only. So angle of emergence and angle of incidence both are, that is 90 degree. That is equal to I plus E everything. So this is how we have to solve. I plus angle of incidence plus angle of emergence is equal to angle of A plus angle of delta, that is the angle of minimum deviation, correct? So that is 0 plus 90 degree is equal to 60 plus delta. You have to calculate the value of delta. Delta is how much? 30 degree. 90 minus 60. 90 minus 60. That is equal to 30 degree. So ಈ ತರ ಪ್ರಾಬ್ಲಮ್ಸ್ ನ ತುಂಬಾ ಕೇಳೋ ಚಾನ್ಸಸ್ ಇರುತ್ತೆ. ನಾವು ಇವಾಗ ವಾಟ್, n is equal to sin of A plus delta by 2, ಓಕೆ, ಆರ್ del dm by 2 ಈ ತರನು ಬರೀಬಹುದು. ಎರಡು ಫಾರ್ಮುಲಾ ಇದೆ ಅಲ್ಲಿ. ಡಿವೈಡ್ ಬೈ sin of A by 2 ಎಲ್ಲಾನು ಸಬ್ಸ್ಟಿಟ್ಯೂಟ್ ಮಾಡಿ. ಇವಾಗ sin of 60 plus 30 ಡೆಲ್ಟಾ ಅಂತ ನಾವು ಬರೀ, ಅಥವಾ dm ಅಂತ ನಾವು ಬರೀರಿ ಇಲ್ಲಿ, ಮಿನಿಮಮ್ ಡಿವಿಯೇಷನ್. ಓಕೆ, ನೆಕ್ಸ್ಟ್ ಒನ್ ಇಸ್ ಡಿವೈಡ್ ಬೈ sin of A by 2. ಸೊ ಕೆಲವೊಂದು ಫಾರ್ಮುಲಾದಲ್ಲಿ ಡೆಲ್ಟಾ ಅಂತ ಇದೆ ಇಲ್ಲಿ, ಅಥವಾ ಡಿಎಂ ಅಂತ ಇದೆ. ಸೊ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಎಂ ಅಂತ ಹೇಳ್ಬಿಟ್ಟು ಡಿರೈವ್ ಮಾಡೋದ್ರಿಂದ ನಾನು ಡಿಎಂ ಅಂತ ತಗೋತಾ ಇದ್ದೀನಿ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ವಿಚ್. ದಟ್ ಇಸ್ ಇದು ತೋರಿಸುತ್ತೇನೋ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅಂತ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಒನ್ ಇಸ್ ಸೈನ್ ಆಫ್ ಎಲ್ಲಾನು ಸಬ್ಸ್ಟಿಟ್ಯೂಟ್ ಮಾಡೋದು ನಿಮ್ಗೆ ಏನ್ ಬರುತ್ತೆ? ಸಿ ಬೈ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಏನ್ ಬಂತು? ಸೊ ದಟ್ ಇಸ್ ಎನ್ ಇಸ್ ಹೌ ಮಚ್? ಎನ್ ಇಸ್ ಈಕ್ವಲ್ ಟು ರೂಟ್ sin of 90 by 2 divided by sin of 30, that is equal to root sin of 90 by 2. Sin 45 is root 1 by 2 root 2. 1 by sin of, this one is sin 60 is, this one is what? Sin A by 2 is how much? Sin 60 by 2 is sin 30. Sin 30 is half. The answer is 1 by, that is root 2 birth. Answer is root 2. Okay, that is also equal to, so mu is, that is mu alla refractive index. Okay, refractive index of the medium. So this is how you have to calculate.
Okay, the answer will be refractive index is root. So for first surface, second surface calculate ಮಾಡಿದ್ವಿ ನಾವು. ಸೊ ಇದನ್ನ ಸಾಲ್ವ್ ಮಾಡ್ಲಿಕ್ಕಿತ್ತು. ಸೊ ಹಂಗಾಗಿ ಅಲ್ಲಿ ಕರೆಕ್ಟ್ ಆಗಿ ಲಾಸ್ಟ್ ಪ್ರಾಬ್ಲಮ್ ಕರೆಕ್ಟ್ ಆಗಿ 60 ಡಿಗ್ರಿ ಅಂತ ಕೊಟ್ಟಿರಲಿಲ್ಲ, 59 ಅಂತ ಕೊಟ್ಟಿದ್ರು. ಅವಾಗ ಹೇಗೆ ಸಾಲ್ವ್ ಮಾಡ್ಬೇಕಂತ a+d/2 ಇದನ್ನ ಸೇಮ್ ಎಕ್ಸಾಕ್ಟ್ ಆಗಿ ಈ ತರ ಕೊಟ್ರೆ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬಿಡ್ಬೋದು. ಓಕೆ, ಆಲ್ಮೋಸ್ಟ್ ಆಲ್ ದ ಪ್ರಾಬ್ಲಮ್ಸ್. ಓಕೆ, ಸೊ ಐ ಸಾಲ್ವ್ ಆಲ್ಮೋಸ್ಟ್ ಆಲ್ ದ ಪ್ರಾಬ್ಲಮ್ಸ್ ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಇಷ್ಟನ್ನ ನೀವು ಸಾಲ್ವ್ ಮಾಡಿದ್ರೆ. ಸೊ ಅಕಾರ್ಡಿಂಗ್ ಟು ಮೀ, ಓಕೆ, ಇಷ್ಟನ್ನ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ 1 ಮಾರ್ಕ್ 2 ಮಾರ್ಕ್ಸ್ ಅಂತ ಎಷ್ಟೆಷ್ಟು ಕೊಟ್ಟಿದ್ದೀನಪ್ಪ ನ್ಯೂಮರಿಕಲ್ಸ್ ಎಲ್ಲದನ್ನು ಸಹ ಸಾಲ್ವ್ ಮಾಡಿದ್ರೆ ಸಾಕು, ಈಸಿಯಾಗಿ ನೀವು ಮಾರ್ಕ್ಸ್ ಸ್ಕೋರ್ ಮಾಡ್ಕೋಬಹುದು. ಓಕೆ, ಇದೇ ತರ ಸೇಮ್ ಪ್ರಾಬ್ಲಮ್. ಸೊ 2-3 ತರದ್ದು ಇದೇ ತರ ಪ್ರಾಬ್ಲಮ್ಸ್ ಬಂದಿರುತ್ತೆ. ಯಾವ್ದು ಡಿಸ್ಪರ್ಷನ್ ಅದೇ ಪ್ರಿಸಮ್ ಅಲ್ಲಿ ಇದೇ ತರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಕ್ಕೆ ಕೇಳಿರ್ತಾರೆ. ಸುಮಾರು ಪ್ರಾಬ್ಲಮ್ಸ್ ನ ಕೇಳಿರ್ತಾರೆ. ಮತ್ತೆ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಸಹ ಕೇಳಿರ್ತಾರೆ. ಸೊ ಇಲ್ಲಿ ನೋಡಿ ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ. An equilateral glass prism of refractive index, same thing, equilateral glass prism of refractive index 1.6 in air. Okay, n is equal to 1.6 in air. Calculate the angle of minimum deviation. D of m is equal to what of the prism when kept in a medium of refractive index 4√3 divided by 5. Okay, so what is the formula? Formula is like this only. Mu is n is equal to sine of a plus dm divided by 2 divided by sine of a by 2. That is equal to what? N is equal to n naught by n. So ಎರಡು refractive index ಕೊಟ್ಟಿದ್ದಾರೆ ಇಲ್ಲಿ 4√3 5 ಒಂದು 1.6 ಒಂದು. ಹಾಗಾಗಿ 1.6 divided by 4√2 divided by 5. It's 4√3 alone. 4√2 divided by 5. If we substitute here, then how much you'll get? 8 into 8 divided by 5 into 1.6 is 8. 8 divided by 4√2 ಅಥವಾ 2√2. Cancel again. √2 is the answer. So refractive index comes out to be √2. So if you substitute this value for a angle of minimum deviation ಹೋಗಬೇಕಂದ್ರೆ ಏನ್ ಮಾಡಬೇಕು? So √2 is equal to sine of a plus d. ಏನೇನು ಕೊಟ್ಟಿದ್ದಾರಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ ಇವಾಗ. √2 is equal to sine of 60 degree. Angle of the prism is how much? So equilateral glass prism ಅಂತ ಕೊಟ್ಟಿರೋದವರು, ಹಾಗಾಗಿ always it is 60 degree. Sine of 60 degree plus delta d of m divided by 2. Correct or not? Divided by sine of 60 by 2 is how much? Sine 30. ಮತ್ತೇನ್ ಮಾಡೋಣ? ಸೈಡ್ ಆಫ್ 60 plus dm divided by 2. ಸೊ ಎಷ್ಟಾಯ್ತು ಇವಾಗ? ಇದನ್ನ ಹಾಗೆ ಹೇಳೋಣ, √2. So that is equal to √2 into half, because sine 30 is half. So it is equal to 1 by √2. So 1 by √2, that is equal to sine 45 degree. That means what? Sine of 60 plus dm divided by 2 is equal to 45 degree. dm is how much? 90. Yes, 90 and 30 if you cancel that, 90 and 60 if you minus. Okay, it is equal to what is this? 90 degree. ಹೌದಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 90 ಬಂತು, ಮತ್ತೆ ಇಲ್ಲಿ 60 ಇತ್ತು. So that is 90 minus 60 ಬಂತು, that is 30 degree. Angle of minimum deviation is 30 degree. So ಈಸಿಯಾಗಿ ಈ ತರ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ಬೋದು. ಸೊ ಗಿವನ್ ಈಸ್ ಎಲ್ಲದನ್ನು ಸಹ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಸೊ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ದ ದಿಸ್. ಈ ತರ ಪ್ರಾಬ್ಲಮ್ಸ್ ಸಹ ಕೊಡ್ತಾರೆ. ದಟ್ ಈಸ್ ತುಂಬಾನೇ ಈಸಿ ಈ ತರ ಇದ್ರೆ. ಕರೆಕ್ಟ್, ಸುಮಾರು ಪ್ರಾಬ್ಲಮ್ಸ್ ಬರುತ್ತೆ ಈ ತರದ್ದು. ಸೊ ಹಂಗಾಗಿ ಆಂಗಲ್ ಆಫ್ ದ ಪ್ರಿಸಮ್, ಈಗ ಸಪೋಸ್ ಆಂಗಲ್ ಆಫ್ ದ ಪ್ರಿಸಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಅನ್ಸಿದ್ರೆ, ಸೊ ಇಫ್ ದೇ ಗಿವ್ ದ ಕ್ವೆಶ್ಚನ್ ಬೇಸ್ಡ್ ಆನ್ ದಿಸ್, ಓಕೆ, ಫಾರ್ ಅ ಗ್ಲಾಸ್ ಪ್ರಿಸಮ್ music n is equal to √3, angle of minimum deviation is equal to angle of the prism. Okay, that is a condition. If that is the condition, find the angle of the prism. Angle of the prism is what? This is for 5 marks. So ಎಲ್ಲಾನು ಸಹ ಯಾವ್ದಾವ್ದಿದೆ, ಯಾವ ತರದ್ದು ಆಂಗಲ್ ಆಫ್ ದ ಪ್ರಿಸಮ್ ಅಲ್ಲಿ ಯಾವ ತರ ಬರ್ಬೋದು ಅಂತ, ಇದು ಲೆನ್ಸ್ ಇಂದು ಮತ್ತೆ ಮಿರರ್ ಇಂದು ಸುಮಾರು ಪ್ರಾಬ್ಲಮ್ಸ್ ಮಾಡಿಸಿದ್ದೆ. ಆಂಗಲ್ ಆಫ್ ದ ಪ್ರಿಸಮ್ ಅಲ್ಲಿ ಕಡಿಮೆ ಆಯ್ತು, ಸೊ ಹಾಗಾಗಿ ಜಾಸ್ತಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿದೀನಿ. ಸೊ n is equal to again same thing, sine of a plus angle of the prism a is equal to what? That is the question. Okay, a plus d by dm by 2 divided by sine of a by 2. Okay, we know that at this position, what is that? There is angle of, that is, see, the angle of this one is equal to angle of the, they have given the condition is like this. Then what happens? Sine of mu is how much? √3, that is equal to 2 times a plus a is how much? 2 times of a divided by
That is a condition. So a plus a raised to 2a divided by 2 divided by sine of a by 2. Correct? So again, hakana formula sine of 2 sine of a by 2 into cos a by 2 divided by sine of a by 2. ಈ ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಫಾರ್ಮುಲಾ ಬರುತ್ತೆ ಇವಾಗ ನನಗೆ? So cos root 3 by 2 is equal to cos of a by 2, or a is equal to 60 degrees. So ಏನು ಫಾರ್ಮುಲಾ ಹಾಕಿದ್ದಾಗ sine of, correct note, so that is the formula is 2 sine is a plus a, that is sine to a formula you have to apply. Okay, sine to a is how much? 2 sine a by 2 into cos a by 2. 2 sine a by 2 into cos a by 2. ಓಕೆ, ಇಷ್ಟೆಲ್ಲ ಫಾರ್ಮುಲಾಸ್ ಅಪ್ಲೈ ಮಾಡಿ ಸಾಲ್ವ್ ಮಾಡಿದ್ರೆ ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಸೊ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ಷನ್ಸ್, ಬೇರೆ ಬೇರೆ ತರ ಯಾವ ತರ ಪ್ರಾಬ್ಲಮ್ಸ್ ನ ಕೊಡ್ತಾರೆ ಅಂತ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿ ಮಾಡಿಸಿದೀನಿ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಯಾವ್ದ್ರಲ್ಲಿ ಫಸ್ಟ್ ಮಿರರ್ಸ್ ಅಲ್ಲಿ ಮಾಡಿದ್ವಿ ನಾವು, ನೆಕ್ಸ್ಟ್ ಲೆನ್ಸ್ ಅಲ್ಲಿ ಮಾಡಿದ್ವಿ, ನೆಕ್ಸ್ಟ್ ಪ್ರಿಸಮ್ ಅಲ್ಲಿ ಸುಮಾರು ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಿದೆ, ಒಂದು ಅಪರೆಂಟ್ ಡೆಪ್ತ್ ಅಲ್ಲೂ ಸಹ ಮಾಡಿದೀನಿ. ಸೊ ನೆಕ್ಸ್ಟ್ ಒನ್ ಇಷ್ಟನ್ನ ಸೊ ನೀವು ನೋಡ್ಕೊಂಡ್ರೆ, ಮತ್ತೆ ಇನ್ನೊಂದು ಐ ಪೀಸ್ ಕಾಂಪೌಂಡ್ ಮೈಕ್ರೋಸ್ಕೋಪ್ ಇಂದನೂ ಸಹ ಸೇಮ್, ಅದಕ್ಕೂ ಸಹ ಮಿರರ್ ಫಾರ್ಮುಲಾನೇ ಹಾಕ್ಬೇಕಾಗಿರೋದು, ಲೆನ್ಸ್ ಫಾರ್ಮುಲಾ ಹಾಕ್ಬೇಕು ಬಿಕಾಸ್ ಆಫ್ ಕಾಂಪೌಂಡ್ ಮೈಕ್ರೋಸ್ಕೋಪ್. ಸೊ ಬಿಕಾಸ್ ಇಟ್ಸ್ ಹ್ಯಾವ್ ಅನ್ ಆಬ್ಜೆಕ್ಟಿವ್ ಆಲ್ಸೋ, ಇಟ್ ಇಸ್ ಹ್ಯಾವಿಂಗ್ ಅ ಐ ಪೀಸ್ ಆಲ್ಸೋ. ಇದನ್ನೆಲ್ಲ ಸೇರಿಸ್ಬಿಟ್ಟು ನಾವೆಲ್ಲದನ್ನೂ ಸಹ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದೀವಿ. ಸೊ ದಟ್ ವಾಟ್ ಇಸ್ ದಿಸ್. ಸೊ ಇಷ್ಟನ್ನು ಸಹ ನೀವು ರಿವೈಸ್ ಮಾಡ್ಕೊಂಡ್ರೆ ಈಸಿಯಾಗಿ ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೋದು. ಈ ತರ ಪ್ರಾಬ್ಲಮ್ಸ್ ಬರುತ್ತೆ. ಎಕ್ಸಾಕ್ಟ್ ಇದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಇಷ್ಟು ಪ್ರಾಬ್ಲಮ್ಸ್ ನ ನೀವು ಸಾಲ್ವ್ ಮಾಡಿದ್ರೆ, ಮತ್ತೆ 1 ಮಾರ್ಕ್ 2 ಮಾರ್ಕ್ಸ್ 3 ಎಲ್ಲದೂ ಮಾಡಿದೀವಲ್ಲ, ಅಷ್ಟನ್ನು ಮಾಡಿದ್ರೆ 1 ಮಾರ್ಕ್ 2 ಮಾರ್ಕ್ ಮತ್ತೆ 3 ಮಾರ್ಕ್ ಮತ್ತೆ 5 ಮಾರ್ಕ್ಸ್ ಮೋಸ್ಟ್ ಆಫ್ ದ ಕ್ವಶನ್ಸ್ ಈಗ ನಾನು ಕೊಟ್ಟಿರೋದಲ್ಲೇ ಬರೋದು. ಯಾಕಂದ್ರೆ ಅಷ್ಟು ಸಹ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲದನ್ನು ಸಹ ನಾನು ಕವರ್ ಮಾಡಿದ್ದೀನಿ. ನ್ಯೂಮೆರಿಕಲ್ಸ್ ಅಲ್ಲಿ ಎಕ್ಸಾಕ್ಟ್ ಆಗಿ ಇದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಇದೇ ಫಾರ್ಮುಲಾಗಳನ್ನ ಯೂಸ್ ಮಾಡಿ ಬರುತ್ತೆ. ಸೊ ಇಫ್ ಯು ಆರ್ ಯೂಸಿಂಗ್ ದಿಸ್ ಟೈಪ್ ಆಫ್ ಫಾರ್ಮುಲಾ ಓನ್ಲಿ, ಯು ಹ್ಯಾವ್ ಟು ಸಾಲ್ವ್ ದ ನ್ಯೂಮೆರಿಕಲ್ಸ್ ಬೇಸ್ಡ್ ಆನ್ ದಿಸ್ ಟೈಪ್ ಆಫ್ ಫಾರ್ಮುಲಾ ಓನ್ಲಿ. Very, very important. So these things I try to give the ಎಕ್ಸ್ಪೆಕ್ಟೆಡ್ ನ್ಯೂಮೆರಿಕಲ್ಸ್. ಓಕೆ, ಈ ತರದ್ದು ಬರಬಹುದು. ಯಾಕಂದ್ರೆ ಎಲ್ಲಾ ಫಾರ್ಮುಲಾಗಳು ಎಕ್ಸ್ಪೆಕ್ಟೆಡ್ ಫಾರ್ಮುಲಾಗಳನ್ನೆಲ್ಲ ಯೂಸ್ ಮಾಡಿ ಸಹ ಕ್ರಿಟಿಕಲ್ ಆಂಗಲ್ ಸಹ ಯೂಸ್ ಮಾಡಿ ಸುಮಾರು ನ್ಯೂಮೆರಿಕಲ್ಸ್ ನ ಸಾಲ್ವ್ ಮಾಡಿದ್ದೀನಿ. ಕ್ರಿಟಿಕಲ್ ಆಂಗಲ್ ಅಲ್ಲಿ 1 ಮಾರ್ಕ್ ಅಥವಾ 2 ಮಾರ್ಕ್ಸ್ ಅಲ್ಲಿ ಬರುತ್ತೆ, ಬಟ್ ತುಂಬಾನೇ ಸಿಂಪಲ್ ಆಗಿರೋದ್ರಿಂದ ಈಸಿಯಾಗಿ ನೀವು ಎಲ್ಲದನ್ನು ಸಹ ಸಾಲ್ವ್ ಮಾಡ್ಬಿಡ್ಬೋದು. ಸೊ ಎಲ್ಲದನ್ನು ಸಹ ಈ ತರ ಬರ್ಬೋದು ಅಂತ ಹೇಳಿ ನಾನು ಎಕ್ಸ್ಪೆಕ್ಟ್ ಮಾಡಿ ಎಲ್ಲದನ್ನು ಸಹ ಕಲೆಕ್ಟ್ ಮಾಡಿ ಇಷ್ಟನ್ನು ಮಾಡಿದೀನಿ. ಸೊ ಇಷ್ಟನ್ನು ಸಹ ಇಷ್ಟು ವಿಡಿಯೋದಲ್ಲಿ ಮಾಡಿರುವಂತಹ ಅಷ್ಟು 1 ಮಾರ್ಕ್ 2 ಮಾರ್ಕ್ ಮತ್ತೆ 3 ಮಾರ್ಕ್ ಮತ್ತೆ 5 ಮಾರ್ಕ್ ಮತ್ತೆ ನ್ಯೂಮೆರಿಕಲ್ಸ್, ಓಕೆ, ಎಲ್ಲದನ್ನೂ ಸಹ ನೀವು ರಿವೈಸ್ ಮಾಡ್ಕೊಂಡ್ಬಿಟ್ರೆ ಸಾಕು, ಆರಾಮಾಗಿ ಈಸಿಯಾಗಿ ತುಂಬಾನೇ ಮಾರ್ಕ್ಸ್ ನ ಈ ಚಾಪ್ಟರ್ ನೀವು ಸ್ಕೋರ್ ಮಾಡ್ಬಿಡ್ಬೋದು. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ ಜೊತೆ ಬರೋಣ ಅಂತ. ಈ ಚಾಪ್ಟರ್ ಆಪ್ಟಿಕ್ಸ್ ಮತ್ತೆ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಮುಗೀತು. ಎಲ್ಲದನ್ನೂ ಸಹ ಕವರ್ ಮಾಡಿದ್ದೀನಿ ನಾನು, ಹೆಚ್ಚಿಂದನ ಕವರ್ ಮಾಡಿದ್ದೀನಿ. ಇಷ್ಟು ನೋಡ್ಕೊಳ್ಳಿ ನೀವು. ಯು ವಿಲ್ ಗೆಟ್ ದ okay. So I will show how I solve these things. See, this is for the angle of the prism formula solve ಮಾಡಿದ್ದೀನಿ. Next one is what? Next one is, so next is ಇದು ಪಾಸ್ ಆಗಿತ್ತಲ್ವಾ? ನೆಕ್ಸ್ಟ್ ಸೊ ನೋಡಿ, ಇದೇ ಫಾರ್ಮುಲಾ ಯೂಸ್ ಮಾಡ್ಬಿಟ್ಟು ಯಾವ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ಮುಲಾ ಯೂಸ್ ಮಾಡಿ ಆಂಗಲ್ ಆಫ್ ದ ಪ್ರಿಸಮ್ ಅನ್ನ ಸಾಲ್ವ್ ಮಾಡಿ ಈ ತರ ಆಂಗಲ್ ಆಫ್ ದ ಪ್ರಿಸಮ್ ಎಲ್ಲ ಹಾಕ್ಬಿಟ್ಟು ನಾವ್ ಏನ್ ಮಾಡ್ಬೋದು? ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಟ್ ಇಸ್ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ಇದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿರೋದು. ನೆಕ್ಸ್ಟ್ ಒನ್ ಇಸ್ ದ ಅದೇ ಪ್ರಾಬ್ಲಮ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಆಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತೆ ಆಂಗಲ್ ಆಫ್ ಎಮರ್ಜೆನ್ಸ್ ಎಲ್ಲ ಕೊಟ್ಟು. ಸೊ ನೆಕ್ಸ್ಟ್ ಆಂಗಲ್ ಆಫ್ ಏನ್ ಮಾಡ್ಬೇಕು ನಾವ್ ಇವಾಗ? ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಕ್ಕಿರುತ್ತೆ, ಅಥವಾ ಡಿಫ್ರಾಕ್ಟಿವ್ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡಕ್ಕಿರುತ್ತೆ. ಆಂಗಲ್ ಆಫ್ ಮಿನಿಮಮ್, ಸಿ if we using these concepts you can calculate the angle of minimum deviation. Next we can calculate the angle of the refractive index of the prism. So these things we can solve. Okay, next one is, so idu nodi hegide anta. So ee tara that is, suppose an angle incident ray, if it is falls on the prism like this, then what happens? Automatically it will go without any dispersion or something, diffraction, because it's an incident exactly perpendicular to this one, and the perpendicular, okay, and that is the angle of the prism is 60 degree. So using these things, angle of incidence, how much it is? 0. It becomes normal melgalane. So whenever the light incident on the normal, angle of incidence is 0. So you can write like this, and from this you can calculate the
refractive index, and then what is that? Critical angle also for this. Okay. That is, if it is critical angle means this angle of emergent is also 90. It is 90 degree. So like this, these are all the things. Okay. ಇದೆಲ್ಲನೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಇದೇ ತರದ ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡುವ ಅಂತ ಹೇಳಿ ನಾನು ಇಷ್ಟೆಲ್ಲದನ್ನು ಸಹ ಸಾಲ್ವ್ ಮಾಡಿದೀನಿ. ಅದೇನಿದು ಮೈಕ್ರೋಸ್ಕೋಪಿನ ಮ್ಯಾಗ್ನಿಫಿಕೇಶನ್ ಸಾಲ್ವ್ ಮಾಡಿದೀನಿ, ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಇಂದು. ಓಕೆ, ಸೊ ಸಿ ದಿಸ್ ಆರ್ ಆಲ್ ದ ಥಿಂಗ್ಸ್ ದಟ್ ಐ ವಾಂಟೆಡ್ ಟು tell you about this one. So ಇಲ್ಲಿ ಏನಾಗುತ್ತೆ, ಮ್ಯಾಗ್ನಿಫೈಯಿಂಗ್ ಪವರ್, ಓಕೆ, ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ದ ಮೈಕ್ರೋಸ್ಕೋಪ್ ಕೇಳ್ತಾರೆ, ಕಾಂಪೌಂಡ್ ಮೈಕ್ರೋಸ್ಕೋಪ್. ಅದ್ರಲ್ಲಿ ಈಸಿ ಆಗಿ ಏನ್ ಮಾಡ್ಬೋದು ನೀವು ಇವಾಗ ಲೆನ್ಸ್ ಫಾರ್ಮುಲಾ, ಯಾಕಂದ್ರೆ ಇಲ್ಲಿ ಆಬ್ಜೆಕ್ಟಿವ್ ಲೆನ್ಸ್ ಯೂಸ್ ಮಾಡಿರ್ತೀವಿ, ಮತ್ತೆ ಐಪಿಎಸ್ ಎರಡು ಸಹ ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡಿರೋದ್ರಿಂದ ಈಸಿಯಾಗಿ ಇದನ್ನ ಯೂಸ್ ಮಾಡಿ, ಸೊ ಫಾರ್ಮುಲಾ ಯೂಸ್ ಮಾಡಿ ಆಬ್ಜೆಕ್ಟಿವ್ ಇಂದು ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡ್ಕೊಡ್ಬೋದು. ಸೊ ಎಲ್ಲಾದ್ರೂ ಸಹ ಏನೇನ್ ಕೊಡ್ಬೋದಪ್ಪ ಅಂತ ಯೋಚಿಸಿ ಕೊಟ್ಟಿರುವಂತಹ ಸಾಲ್ವ್ ಮಾಡಿರುವಂತಹ ಇದು ಕ್ರಿಟಿಕಲ್ ಆಂಗಲ್ ಇಂದೆಲ್ಲ ಸಾಲ್ವ್ ಮಾಡಿದೀನಿ. ಸೊ ಎಷ್ಟು ಸಾಲ್ವ್ ಮಾಡಿದೀನಿ ಅಂತ ತೋರಿಸ್ಲಿಕ್ಕೆ ನಿಮ್ಗೆ ಮತ್ತೆ ವಾಪಸ್ಸು ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ. ಸೊ ಐ ಆಮ್ ಗೋಯಿಂಗ್ ಬ್ಯಾಕ್. ಓಕೆ, ಸಿ ದೀಸ್ ಆರ್ ಆಲ್ ದ ಥಿಂಗ್ಸ್ ದಟ್ ವಿ ಸಾಲ್ವ್. ಓಕೆ, ಮೋಸ್ಟ್ ಆಫ್ ದ ಥಿಂಗ್ಸ್ ವಿ ಸಾಲ್ವ್ ಬೇಸ್ಡ್ ಆನ್ ಪ್ರಿಸಮ್ ಅಲ್ಲಿ. ಈಗ ಮಾಡಿರುವಂತ ಲಾಸ್ಟ್ ಮಾಡಿರುವಂತದೆಲ್ಲ ಪ್ರಿಸಮ್ ಅಲ್ಲಿ. This is one problem based on compound microscope. Okay, that is magnification. Very simple. Next one is about the prisms. Okay, angle of the prism. So next one is, this is the minimum deviation position calculate ಮಾಡಬೇಕು, minimum deviation angle calculate ಮಾಡಬೇಕು. ಸೊ ಎಲ್ಲದನ್ನು ಸಹ ಯಾಕಂದ್ರೆ ನಮ್ಗೆ ಗೊತ್ತಿದೆ ಎರಡು ಸಹ ಈಕ್ವೇಟ್ ಮಾಡಿ ಮಾಡ್ಬೋದು. ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ರೆ ಆಂಗಲ್ ಆಫ್ ದ ಪ್ರಿಸಮ್ ಕ್ಯಾಲ್ಕುಲೇಟ್ ಮಾಡ್ಬೋದು, ಮತ್ತೆ ಮಿನಿಮಮ್ ಡಿವಿಯೇಷನ್ ನೋಡಿ ಈ ತರ ಮಾಡ್ಕೊಡ್ಬೋದು. ರಿಫ್ರಾಕ್ಟಿವ್ ಇಂಡೆಕ್ಸ್ ಬೇಕು, ಕರೆಕ್ಟ್. ಒಂದೆರಡು ಕ್ವಾಂಟಿಟೀಸ್ ಬೇಕು, ನೋನ್ ಕ್ವಾಂಟಿಟೀಸ್ ಗೊತ್ತಿರಬೇಕು. ನೆಕ್ಸ್ಟ್ ಇನ್ನೊಂದು ಉಳಿದಿನ ಅನ್ನೋನ್ ಕ್ವಾಂಟಿಟೀಸ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಇಲ್ಲಿ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಏನ್ ಕೊಟ್ಟಿದ್ದಾರೆ, ಕಂಡೀಷನ್ ಇಸ್ ಲೈಕ್ ದಿಸ್. ಓಕೆ, ವೆನ್ ಎವರ್ ದ ಆಂಗಲ್ ಆಫ್ ದ ಪ್ರಿಸಮ್ ಇಸ್ ಈಕ್ವಲ್ ಟು ಮಿನಿಮಮ್ ಡಿವಿಯೇಷನ್ ಆಂಗಲ್, ದೆನ್ ವಾಟ್ ಹ್ಯಾಪನ್ಸ್, ಆಂಗಲ್ ಆಫ್ ದ ಪ್ರಿಸಮ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್, ಬೋತ್ ವಿಲ್ ಬಿ ಸೇಮ್. ಸೊ ಇವಾಗ ಇಷ್ಟನ್ನ ಯೂಸ್ ಮಾಡ್ಬಿಟ್ಟು ನಾವು ಸಾಲ್ವ್ ಮಾಡಿದೀವಿ. ಓಕೆನಾ? ಓಕೆ, ಸೊ ಇಷ್ಟು ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಟಾಪಿಕಲ್ ಜೊತೆ ಬರೋಣ ಅಂತ. ಒಟ್ಟು ಇಷ್ಟನ್ನ ಓದ್ಕೊಳ್ಳಿ ನೀವು. ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಇರುವಂತಹ ಪಾಸಿಬಿಲಿಟೀಸ್, ಓಕೆ, ಯಾವ್ದಾದ್ರು ಬರ್ಬೋದು ಅಂತ ಕಲೆಕ್ಟ್ ಮಾಡಿರುವಂತಹ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಹೆಚ್ಚು ವಿಡಿಯೋಗಳನ್ನ ನೋಡಿ ಹೆಚ್ಚು ಮಾರ್ಕ್ಸ್ ನ ತಗೊಳ್ಳಿ. ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ನಮಸ್ತೆ, ಮುಂದಿನ ಕ್ಲಾಸ್ ಅಲ್ಲಿ ಭೇಟಿ ಆಗೋಣ.